ಈ ಮಿಂಚು ಗುಡುಗಿನ ಮಳೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಸೇರಿರುವ ಎಲ್ಲ ಹಿಂದೂ ಸಮಾಜದ ಬಂಧು ಬಾಂಧವರೇ, ಉಳಿದ ಹಿಂದೂಗಳು ಇದ್ದಾರೆ, ಅವ್ರ ಪುಸ್ತಕ ಕೊಂಡ್ಕೊಳ್ತಾರೆ. ಇನ್ನು ಮಿಕ್ಕ ಹಿಂದೂಗಳು ನೋಡ್ತಾರೆ ಏನಾಗತ್ತೆ ಅಂತ. ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಅಂತ ಹಿಂದೆ ಕನ್ನಡ ನಾಡು ಕಂಡಂತ ಬಹಳ ಅಭಿಜಾತ ಭಾರತ ದರ್ಶನ ವ್ಯಾಖ್ಯಾನಮಾಲೆಯ ವಿದ್ಯಾನಂದ ಶೆಣೈ ಅಂತ ಒಬ್ಬರಿದ್ರು. ಅವ್ರನ್ನ ಇವತ್ತು ಯಾರೂ ಅದಕ್ಕೆ ಸಂಬಂಧಪಟ್ಟ ಸಂಸ್ಥೆಗಳಲ್ಲಿ ನೆನಪಿಸ್ಕೊಳ್ಳಲ್ಲ. ಹಾಗೆ ಅವ್ರ ಅಣ್ಣ ಉಪೇಂದ್ರ ಶೆಣೈ ಅಂತಿದ್ರು, ಅವ್ರನ್ನು ಯಾರು ನೆನಪಿಸ್ಕೊಳ್ಳಲ್ಲ. ಬದುಕಿದ್ದಾಗ ಅವ್ರನ್ನ ಹುಚ್ಚರು ಅಂದ್ರು. ಯಾರನ್ನ ಬದುಕಿದ್ದಾಗ ಹುಚ್ಚರು ಅಂತಾರೋ ಸತ್ ಮೇಲೆ ಅವ್ರನ್ನ ಜ್ಞಾನಿಗಳು ಅಂತಲಾರು ಕೆಲವು ಸಮಾಜದಲ್ಲಿ ಹೇಳ್ತಾರೆ, ಕೆಲವು ಸಮಾಜದಲ್ಲಿ ಅದು ಹೇಳಲ್ಲ. ಅಂತ ಸಮಾಜ ಈ ಹಿಂದೂ ಸಮಾಜ. ಯಾಕೆ ಈ ಮಾತುಗಳನ್ನು ಹೇಳದೆ ವಿದ್ಯಾನಂದ ಶೆಣೈ ಅವ್ರನ್ನ ನೆನಪಿಸ್ಕೊಂಡೆ ಈ ಪುಸ್ತಕದ ಬಿಡುಗಡೆಯ ಪ್ರಾರಂಭದಲ್ಲಿ ಅಂದ್ರೆ, ಭಾರತ ದರ್ಶನದಲ್ಲಿ ಅವರು ಅಯೋಧ್ಯೆ ಬಗ್ಗೆ ಹೇಳ್ತಾ ಅಂತ ಕಾಣುತ್ತೆ. ಅಯೋಧ್ಯೆಗೆ ಬರ್ತೀನಿ ಈಗ. ಆಗ 70ಕ್ಕಿಂತ ಹೆಚ್ಚು ದಿನಗಳ ಕಾಲ ರಾಮನಿಗೂ ಮತ್ತು ರಾವಣನ ಸೈನ್ಯಕ್ಕೂ ಯುದ್ಧ ನಡೀತು. ಒಬ್ಬೊಬ್ಬರನ್ನೇ ಮುಗಿಸಿದ್ರು, ಇಂದ್ರಜಿತು, ಮೇಘನಾದ, ಕುಂಭಕರ್ಣ ಎಲ್ಲರನ್ನು. ಆದ್ರೂ ಕೂಡ ಈ ಆಕಾಶದಲ್ಲಿರುವಂತ ಅಂದ್ರೆ ಬಾಲ್ಕನಿಯ ಬಂಧುಗಳು ದೇವತೆಗಳಿಗೆ ಡೌಟು. ಅಕಸ್ಮಾತ್ ವಿದ್ಯಾನಂದ ಶೆಣೈ ಅವರು ಹೇಳೋದು, ರಾಮನೇ ಗೆಲ್ಬೇಕು, ರಾಮ ವಿಷ್ಣುವಿನ ಅವತಾರ ಎಲ್ಲ ನಿಜ, ಅದು ಸತ್ಯವೇ. ಅಕಸ್ಮಾತ್ ಏನಾದ್ರೂ ರಾವಣ ಗೆದ್ದುಬಿಟ್ರೆ, ರಾಮ ಸೋತು ಆಮೇಲೆ ನನಗೆ ಒದಿತಾನೆ ಬಂದು ರಾವಣ. ಹಾಗಾಗಿ ಒಂದು ಹನುಮಂತನ ಕಡೆ ಬಿದ್ರೆ ರಾವಣನಿಗೆ ಜೈ, ಒಂದು ರಾಕ್ಷಸ ಬಿದ್ರೆ ರಾಮನಿಗೆ ಜೈ. ಇದಕ್ಕೆ ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಅಂತಾರೆ. ಇದಕ್ಕೆ ಇನ್ನೊಂದು ಹೆಸರು ಹಿಂದೂ ಸಮಾಜ. ರಾಮಾಯ ನಿಮಗಲ್ಲ, ಹಿಂದೂ ಸಮಾಜದ ಉಳಿದ ಜನಕ್ಕೆ ಹೇಳ್ತಾರೆ. ಹಾಗೂ ಇರ್ಲಿ, ಲೆಟ್ ಅಸ್ ಟೇಕ್ ಗುಡ್ ಥಿಂಗ್ ಫ್ರಮ್ ಎವ್ರಿಬಡಿ ಅಂತ ಒಬ್ರು ಹೇಳಿದ್ರು. ಎಲ್ಲರಿಂದೂ ಒಂದೊಂದು ಒಳ್ಳೊಳ್ಳೆ ವಿಚಾರಗಳನ್ನು ನಾವು ತೆಗೆದುಕೊಳ್ಳೋಣ ಅಂತ. ಇದು ಹೇಗಾಯ್ತು ಅಂದ್ರೆ, ಮೋಸ್ಟ್ಲಿ ಶೂದ್ರಕನ ನಾಟಕ ಅಂತ ಕಾಣುತ್ತೆ. ವೃಚ್ಚಕಟಿಕದಲ್ಲಿ ರಾತ್ರಿ ಬಂದು ಕಳ್ಳ ಮನೆಯ ಗೋಡೆಯನ್ನ ಕೊರೆದ್ಬಿಟ್ಟು ಎಲ್ಲ ಹಾರಿಸ್ಕೊಂಡು ಹೋಗ್ಬಿಡ್ತಾನೆ ಮನೆ ವಸ್ತುಗಳನ್ನ. ಬೆಳಗ್ಗೆ ಎದ್ದು ಕಾವ್ಯದ ಅಥವಾ ನಾಟಕದ ನಾಯಕ ಪಾತ್ರ ಅವನು ಹೇಳ್ತಾನೆ, ಎಷ್ಟು ಚೆನ್ನಾಗಿ ಕೊರ್ದಿಯಾನೆ, ಎಷ್ಟು ಕಲಾವಿದನಂತೆ ಅವನು ಕತ್ತರಿಸಿದ್ದಾನೆ ಅದನ್ನ ಅಂತ. ಹೀಗೆ ರೌದ್ರ ಭಯಾನಕದಲ್ಲೂ ರಸವನ್ನು ಹುಡುಕೋ ಸಮಾಜ ಅಂದ್ರೆ ಹಿಂದೂ ಸಮಾಜವೇ. ಯಾಕೆ ಈ ಮಾತುಗಳನ್ನು ಹೇಳಿದೆ ಅಂದ್ರೆ, ಸಿದ್ಧತೆ ಆಗ್ಲಿ ಅಂತ. ಈಗ ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಅಂತ ಹೇಳಿದ್ನಲ್ಲ, ನಮ್ಮಲ್ಲಿ ನೆಹರು ಅವರಿಂದ ಹಿಡಿದು ಮೋದಿ ಅವ್ರ ತನಕ ಎಲ್ಲರೂ ಕೂಡ ರಾಮರಾಜ್ಯವನ್ನು ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಈ ರಾಮರಾಜ್ಯ ಹೇಗಿರುತ್ತೆ ಅಂತ ಒಬ್ರು ದೊಡ್ಡವ್ರು ಹೇಳಿದ ಮಾತನ್ನ ಹೇಳ್ಬೇಕು ಅಂತ ನಮ್ಮ ಸುಬ್ರಾಯರು, ನಮ್ಮ ಸ್ನೇಹಿತರು ಅನೇಕ ಕಾಲಗಳಿಂದ ಹೇಳ್ತಾ ಇದ್ರು. ಅದನ್ನ ಇವತ್ತು ಹೇಳ್ತಾ ಇದ್ದೀನಿ. ಒಂದು ಪ್ಯಾರಾಗ್ರಾಫ್ ಕೋಟ್ ಮಾಡ್ತೀನಿ, ಆಮೇಲೆ ನಿಮ್ಗೆ ಕೌನ್ ಬನೇಗ ಕರೋಡ್ಪತಿ ತರ ನೀವೇ ಉತ್ತರ ಹೇಳಬೇಕು. ಕೋಟ್: Let no one commit the mistake of thinking that Ramarajya means a rule of the Hindus. My Rama is another name for Khuda or God. I repeat, my Rama is another name for Khuda or God. I want Khuda Raj, which is the same thing as the kingdom of God on earth. The rule of the first 4 caliphs was somewhat comparable to it. ನನ್ನ ಕಲ್ಪನೆಯ ರಾಮರಾಜ್ಯವೆಂದರೆ ಹಿಂದೂಗಳ ರಾಜ್ಯವೆಂದು ಯಾವ ಕಾರಣಕ್ಕೂ ಯಾರೂ ತಪ್ಪು ತಿಳಿದುಕೊಳ್ಳಬೇಡಿ. ನನ್ನ ರಾಮ ಎಂದರೆ ಖುದಾ ಅಥವಾ ಗಾಡ್ ಕಲ್ಪನೆಗೆ ಸಮೀಪ ಅಥವಾ ಸಮ ಅಥವಾ ಇನ್ನೊಂದು ಹೆಸರು. ದೇವರ ರಾಜ್ಯ ಅಂತ ಹೇಳುವ ಖುದಾ ರಾಜ್ಯವೇ ಭೂಮಿಯ ಮೇಲೆ ಬರಲಿ. ಮೊದಲ 4 ಖಲೀಫರು ಆಳಿದ ರಾಜ್ಯಕ್ಕೆ ಇದು ಆದಷ್ಟು ಹತ್ತಿರವಾಗಿರುತ್ತದೆ ಅಥವಾ ಹೋಲಿಕೆ ಮಾಡುವಂತಿರುತ್ತದೆ. ಇಲ್ಲಿ ಕೊಟೇಶನ್ ಮುಗೀತು. ಈಗ ಕೌನ್ ಬನೇಗ ಕರೋಡ್ಪತಿ. ಆಪ್ಷನ್ಸ್ ಇಲ್ಲ. ಕಲೆಕ್ಟೆಡ್ ವರ್ಕ್ಸ್ ಆಫ್ ಮಹಾತ್ಮ ಗಾಂಧೀಜಿ, ವಾಲ್ಯೂಮ್ ನಂಬರ್ 94, ಪೇಜ್ ನಂಬರ್ 76, ಪಬ್ಲಿಷ್ಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಡ್ಯೂರಿಂಗ್ ನೆಹರೂಸ್ ಟೈಮ್. ಪೇಜ್ ನಂಬರ್ 76, ವಾಲ್ಯೂಮ್ ನಂಬರ್ 94. ನನ್ನ ಕಲ್ಪನೆಯ ರಾಮರಾಜ್ಯವೆಂದರೆ ಖುದಾ ರಾಜ್ಯ. ರಿಮೆಂಬರ್, ಇನ್ನೊಂದು ಹೇಳ್ತಾರೆ, ಥಿಂಕಿಂಗ್ ಆಫ್ ದಿ ಹಿಸ್ಟಾರಿಕಲ್ ರಾಮ ಆಫ್ ವಾಲ್ಮೀಕಿ ಆರ್ ತುಳಸಿದಾಸ್, one was liable to have many doubts, as for instance why Rama banished Sita and so on. But when thought of Ramanama in abstract, forgetting who Rama was and what he did, Rama at once became omnipotent God above doubt and criticism. Same volume number 89.
ತುಳಸಿದಾಸರ ಮತ್ತು ವಾಲ್ಮೀಕಿಯ ರಾಮಾಯಣಕ್ಕಿಂತ ರಾಮನನ್ನು ಪ್ರತ್ಯೇಕಿಸಿ ರಾಮನಾಮವನ್ನು ತಗೊಂಡ್ರೆ ಸಾಕು ಅನ್ನುವುದು ಮಾತು. ಇನ್ನೊಂದು ವಾಲ್ಯೂಮ್ ನಂಬರ್ 91. ರಿಮೆಂಬರ್ ದಟ್ ರಾಮನಾಮ ಈಸ್ ದಿ ಅನ್ಫಾಲಿಂಗ್ ರೆಮಿಡಿ ಫಾರ್ ಎರಾಡಿಕೇಟಿಂಗ್ ಮಲೇರಿಯಾ. ಮಲೇರಿಯಾ ರೋಗವನ್ನು ರಾಮನಾಮದಿಂದ ಹೋಗಲಾಡಿಸುವುದು. ಹ್ಯಾವಿಂಗ್ ಬಿಕಮ್ ಎ ಟ್ರಸ್ಟಿ ಆಫ್ ಎ ನೇಚರ್ ಕ್ಯೂರ್ ಇನ್ಸ್ಟಿಟ್ಯೂಷನ್, ಆರೋಗ್ಯ ಚಿಕಿತ್ಸೆಗೆ ಸಂಸ್ಥೆಯ ಒಬ್ಬ ಟ್ರಸ್ಟಿ ಆಗಿದ್ದ ಕಾರಣಕ್ಕೆ ಯು ಹ್ಯಾವ್ ಗಾಟ್ ಅಪ್ರಿಶಿಯೇಟಿಂಗ್ ದಿಸ್ ಥಿಂಗ್ ಅಂಡ್ ರಾಮನಾಮ ಈಸ್ ಸೇಮ್ ಆಸ್ ಅಹುರ್ ಮಜ್ದಾ. ವಾಲ್ಯೂಮ್ ನಂಬರ್ 91, ಪೇಜ್ ನಂಬರ್ 430. ಇದೆಲ್ಲವೂ ಕೂಡ ವಾಯ್ಸ್ ಆಫ್ ಇಂಡಿಯಾ ಅಂತ ಒಂದು ಸಂಸ್ಥೆ ಇನ್ನೂ ಸತ್ತಿಲ್ಲ. ನಮ್ಮ ಹರ್ಷ ಅವರು ಅದೇ ತರ ಕೆಲಸವನ್ನೇ ಕನ್ನಡದಲ್ಲಿ ಮಾಡ್ತಿದ್ದಾರೆ. ಶ್ರಿಂಕಿಂಗ್ ಹಿಂದೂ ನೇಷನ್ ಬೈ ರಾಧಾ ರಾಜನ್ ಅನ್ನೋರು ಬರೆದಿರೋ ಪುಸ್ತಕ. ಇವರು ಕಾಶ್ಮೀರ್ ಬಗ್ಗೆ ಕೂಡ ಒಂದು ಪುಸ್ತಕವನ್ನ ಬರೆದಿದ್ದಾರೆ, ರಾಧಾ ರಾಜನ್. ಈ ಪುಸ್ತಕವನ್ನ ಪ್ರಕಟ ಮಾಡೋದ್ರಲ್ಲಿ ಓದೋದಿಕ್ಕೆ 8 ಎದೆ ಬೇಕು. ತುಂಬಾ ದಿನ ನಿಮಗೆ BP ಇದ್ದವ್ರಿಗೆ BP ಜಾಸ್ತಿ ಆಗುತ್ತೆ, ಶುಗರ್ ಇದ್ದವ್ರಿಗೆ ಶುಗರ್ ಹೊಡೆತ ಜಾಸ್ತಿ ಆಗುತ್ತೆ, ಇತ್ಯಾದಿ ಇತ್ಯಾದಿ. ಹಾಗಾಗಿ ಈ ಪುಸ್ತಕ ನೀವು ಓದಿದ್ರೆ ನಾನು ಅದಕ್ಕೆ ಹೊಣೆ ಅಲ್ಲ. ಅಂಥದ್ದೇ ಪುಸ್ತಕ ಇವತ್ತು ಬಿಡುಗಡೆ ಮಾಡಿರುವ ನಾನೇಕೆ ಗಾಂಧೀಜಿಯವರ ವಧೆ ಮಾಡಿದೆ ಅನ್ನೋ ಪದವನ್ನು ಅವ್ರು ಹೇಳಿದ್ದಾರೆ. ಸಾಮಾನ್ಯವಾಗಿ ನಾನು ಕನ್ನಡ ಸಾಹಿತ್ಯದ ಮೇಷ್ಟ್ರಾಗಿ ತುಂಬಾ ವರ್ಷ ಪಾಠ ಮಾಡಿದವನು. ನಮ್ಮಲ್ಲಿ ನಾನು ಈ ಗ್ರಂಥಕರ್ತರ ದೃಷ್ಟಿಕೋನವನ್ನು ಹೇಳ್ತಾ ಇದ್ದೀನಿ, ನಾನೊಬ್ಬ ಅಕಾಡೆಮಿಷಿಯನ್ ಆಗಿ. ವಧೆ ಅಂತ ಹೇಳೋದು ಯಾರನ್ನ ಅಂತ ಹೇಳಿದ್ರೆ ಚಂಡಮುಂಡರನ್ನು ಕೊಂದಂತಹ ಚಾಮುಂಡಿಯನ್ನು ನಾವು ಮಹಿಷಾಸುರ ಮರ್ದಿನಿ ಅಂತ ಕರಿತೀವಿ. ಮಹಿಷಾಸುರನ್ನು ವಧೆ ಮಾಡಿದವಳು. ಸಂಹಾರ ಅಂತ ಕರಿತೀವಿ, ಅಸುರ ಸಂಹಾರ ಅಂತ ಕರಿತೀವಿ. ನಥುರಾಮ್ ಗೋಡ್ಸೆ ಅವ್ರ ಮನಸ್ಸಿನಲ್ಲಿ ಆ ರೀತಿ ಇದ್ದಿರಬಹುದು ಅಂತ ಹೇಳಿ ನಮ್ಮ ಪ್ರಕಾಶಕರು ಮತ್ತು ಅನುವಾದಕರು ಆ ಟೈಟಲ್ನ ಅಲ್ಲಿ ಉಳಿಸ್ಕೊಂಡಿದ್ದಾರೆ. ಅನೇಕರು ಮುಂಚೆ ಮಾಡಿದವರು ನಾನೇಕೆ ಗಾಂಧಿ ಹತ್ಯೆ ಮಾಡಿದೆ ಅಂತ ಪುಸ್ತಕ ಮಾಡಿದ್ದಾರೆ. ಸೊ ಇದು ವ್ಯತ್ಯಾಸ, ಹತ್ಯೆ ಮತ್ತು ವಧೆ. ಸೊ ಯು ಕ್ಯಾನ್ ಟೇಕ್ ದಿಸ್ ಪಾಯಿಂಟ್ ವೆರಿ ಸೀರಿಯಸ್ಲಿ ಆಸ್ ಎ ಟೇಕ್ ಅವೇ. ಯಾಕೆಂದ್ರೆ ಹತ್ಯೆ ಅಂತ ಹೇಳಿದ್ರೆ ಅಸಾಸಿನೇಷನ್ ಅಂತ ಆಗುತ್ತೆ. ವೈ ಐ ಕಿಲ್ಡ್ ಗಾಂಧೀಜಿ, ವೈ ಐ ಅಸಾಸಿನೇಟೆಡ್ ಅನ್ನೋ ಬೇರೆ ಬೇರೆ ಟೈಟಲ್ ಪುಸ್ತಕ ಇದೆ. ಅದೇನೇ ಇದ್ರು ಕೂಡ ಇವರು ಅಂದ್ರೆ ಈ ಪುಸ್ತಕದ ಲೇಖಕರಾದ ಗೋಪಾಲ್ ಗೋಡ್ಸೆ, ಮೂಲ ಲೇಖಕರು ಅಲ್ಲಿ ಹೆಸರು ಬರೆದಿದ್ದಾರೆ. ಅವರು ನಾಥೂರಾಮ್ ಗೋಡ್ಸೆ ಅವರ ಸಹೋದರ. ಅನೇಕರು ಗೊತ್ತಿಲ್ಲದೆ ಇರೋ ವಿಷಯ, ಭಾರತದ ಬಹಳ ಒಳ್ಳೆಯ ಇತಿಹಾಸಕಾರರಲ್ಲಿ ಒಬ್ರು ಗೋಪಾಲ್ ಗೋಡ್ಸೆ. ಇವತ್ತೇನು ಸಜ್ಜೋಜಾತ ಅಥವಾ ಇನ್ನೂ ಬೇರೆ ಬೇರೆಯವರೆಲ್ಲ ಕುತುಬ್ ಮಿನಾರ್ ಅದು ವಿಷ್ಣು ಸ್ತೂಪ, ವಿಷ್ಣು ಸ್ತಂಭ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದರ ಮೂಲ ಸಂಶೋಧನೆ ಮಾಡಿದವರು ಇಬ್ರು ಮಹನೀಯರು. ಒಬ್ರು PN ಓಕ್, ಅವ್ರ ಹೆಸರು ಕೂಡ ಯಾರು ಹೇಳಲ್ಲ ಈಗ. PN ಓಕ್ ಅಂದ್ರೆ ಹುಚ್ಚರು ಅಂತ ಹೇಳಿ. ಯಾರ್ಯಾರು ಸತ್ಯ ಹೇಳಿದ್ರು ಅವರೆಲ್ಲರೂ ಹುಚ್ಚರೆ. PN ಓಕ್ ಅವರು ತಾಜ್ ಮಹಲ್ ಬಗ್ಗೆ ಹೇಳಿದ್ರು, ಹಸ್ತಿನಾವತಿ ಬಗ್ಗೆ ಹೇಳಿದ್ರು, ಆಗ್ರಾ ಕೋಟೆ ಬಗ್ಗೆ ಹೇಳಿದ್ರು, ಅಕ್ಬರ್ ಯಾಕೆ ಒಬ್ಬ ಆತತಾಯಿ ಅಥವಾ ಒಬ್ಬ ಬರ್ಬರನಾದ ರಾಜ ಅಂತ ಹೇಳಿದ್ರು. ಅನೇಕ ವಿಷಯಗಳನ್ನ ಅವರು ಗ್ರಂಥಗಳಲ್ಲಿ ಬರೆದ್ರು. ಅದೇ ರೀತಿ ಕೆಲಸವನ್ನ ಮಾಡಿದವರು ಗೋಪಾಲ್ ಗೋಡ್ಸೆ ಅವರು. ಹಿಂದೂ ಆರ್ಕಿಟೆಕ್ಚರ್ ಬಗ್ಗೆ, ಬಹಳ ಅತ್ಯುತ್ತಮವಾದ ದೇವಾಲಯಗಳ ಬಗ್ಗೆ ಜ್ಞಾನವನ್ನು ಉಳ್ಳಂತ ವ್ಯಕ್ತಿ ಗೋಪಾಲ್ ಗೋಡ್ಸೆ ಅವರು. ಅವರು ಗಾಂಧಿ ವಧೆ ಅಥವಾ ಹತ್ಯೆಯ ನಂತರ ಅನೇಕ ವರ್ಷ ಅವರು ಅನುಭವಿಸಿ ಆಮೇಲೆ ಆಚೆಗೆ ಬಂದ್ಮೇಲೆ ಅವರು ಅಸ್ಟ್ರಾಲಜಿಯನ್ನು ಕಲಿತು ಅಸ್ಟ್ರಾಲಜಿಯಲ್ಲಿ ಬಹಳ ದೊಡ್ಡ ವಿದ್ವಾಂಸರಾದರು. ಇದೆಲ್ಲ ನಮ್ಮ ಇತಿಹಾಸದಲ್ಲಿ ಹೇಳೋದೇ ಅಲ್ಲ. ಒಂದು ಲೈನ್ ಹೇಳಿ ಆ ವ್ಯಕ್ತಿಯನ್ನ ಈ ತರ 48ನೇ ಇಸ್ವಿ ಜನವರಿ 31ನೇ ತಾರೀಕು ಗಾಂಧೀಜಿಯವರ ಒಂದು ಅಂತ್ಯಕ್ಕೆ ಕಾರಣರಾದಂತ ಒಂದು ತಂಡ ಅನ್ನೋ ಮಾತಿಗೆ ಅದನ್ನ ನಿಲ್ಲಿಸ್ತಾರೆ. ಇದನ್ನ ಇಟ್ಕೊಂಡು ನೋಡುವಾಗ ನನಗೇನು ಅನ್ಸುತ್ತೆ ಅಂದ್ರೆ, ಇತ್ತೀಚೆಗೆ ನಾನು ಅಜಿತ್ ಅವರ ಟಿವಿನಲ್ಲಿ ಅಥವಾ ಅವರ ಚಾನೆಲ್ ಅಲ್ಲಿ ಮಾತನಾಡ್ತಾ ಒಂದು ಮಾತು ಹೇಳಿದೆ. ಅದನ್ನೇ ಈ ಸಂದರ್ಭಕ್ಕೂ ಹೇಳ್ಬೋದು. ನಾನು ಹೇಳಿದ ಮಾತು ಏನು ಅಂತ ಹೇಳಿದ್ರೆ, ಯಾರಿಗೆ ಗಾಂಧೀಜಿ ಅವರಿಗೆ ಒಂದು ಸಾವರ್ಕರ್ ಅವ್ರಿಗೆ ಒಂದು ಬಿಡುಗಡೆ ಬೇಕಾಗಿದೆ ಅಂತ. ಅಂದ್ರೆ ಈ ಗಾಂಧಿ ಸಾವರ್ಕರ್ ಅವ್ರ ಕ್ಷಮಾಪಣೆ ಇತ್ಯಾದಿ ಅದದೇ ಪ್ರಶ್ನೆಗಳಿಂದ ಬಂಧಿಸಿ ಅವ್ರದ್ದು ನಿಜವಾದ ಕಾಂಟ್ರಿಬ್ಯೂಷನ್ಸ್ ಏನಿದೆ ಅನ್ನೋದನ್ನ ಹೇಳೋದೇ ಇಲ್ಲ. ಅಷ್ಟೇನಾ ಅವರು? ಅದ್ರ ಆಚೆಗೂ ಅವ್ರ ವ್ಯಕ್ತಿತ್ವ ಇದೆ, ಇನ್ನೂ ಏನೇನೋ ಸಾಧನೆಗಳನ್ನು ಅವರು ಮಾಡಿದ್ದಾರೆ. ಆಮೇಲೂ 47ನೇ ಇಸ್ವಿ ಆದ್ಮೇಲೂ ಅದೇ ರೀತಿಯಲ್ಲಿ ಯಾವುದೇ ಒಬ್ಬ ಹಿಸ್ಟ್ರಿಯಲ್ಲಿರುವಂತಹ ಮುಖ್ಯ ವ್ಯಕ್ತಿ ಯಾರು ಬೇಕಾದ್ರೂ ಆಗ್ಬೋದು. ಆ ಪಂಥ ಈ ಪಂಥ ಅಂತ ನಾನು ಹೇಳ್ತಾ ಇಲ್ಲ, ಯಾರು ಬೇಕಾದ್ರೂ ಅವರನ್ನ ಹಿಂದಿನ ಕಾಲದ ಇತಿಹಾಸಕಾರರು ಎಲ್ಲಿ ನಿಲ್ಸಿದಾರೋ, ಹಿಂದಿನ ಕಾಲದ ಚರಿತ್ರಕಾರರು ಎಷ್ಟು ಕಟ್ಟಿಕೊಟ್ಟಿದ್ದಾರೋ ಅದನ್ನು ದಾಟಿ ಅದರ ಆಚೆಗೆ ನೋಡೋದಿದೆಯಲ್ಲ, ಅದು ಪ್ರತಿಯೊಂದು ಪೀಳಿಗೆಯ ಪ್ರಜ್ಞಾವಂತ ಸ್ತ್ರೀ ಪುರುಷರ ತರುಣ ತರುಣಿಯರ ಕೆಲಸ. ಟು ಗೋ ಬಿಯಾಂಡ್. ಇದನ್ನೇ ತಂತ್ರಶಾಸ್ತ್ರ ಹೇಳೋದು. ವಿಸ್ತಾರ ಮಾಡ್ಕೊಂಡು ಆಚೆಗೆ ಹೋಗ್ಬೇಕು ಅಂತ. ಹೀಗಾಗಿ ಇವತ್ತು ನಮಗೆ ಇಬ್ರು ಗೋಡ್ಸೆಗಳು ಯಾರಿದ್ದಾರೆ ಅವ್ರಿಗೊಂದು ಬಿಡುಗಡೆ ಬೇಕಿದೆ. ಆ ಬಿಡುಗಡೆ ಕೆಲಸವನ್ನ ಪ್ರೇಮ್ ಕುಮಾರ್ ಅವರು ಮತ್ತು ಹರ್ಷ ಅವರು ಮಾಡಿದ್ದಾರೆ.
ಬಿಡುಗಡೆ ಅಂದ್ರೆ ಪುಸ್ತಕ ಬಿಡುಗಡೆ ಅಲ್ಲ. ಈ ಪುಸ್ತಕ ಮೊದಲು ಆಗಿತ್ತು, ಈಗ ಇನ್ನೂ ಒಳ್ಳೆ ಅನುವಾದವಾಗಿದೆ ಮತ್ತು ವಧೆ ಅನ್ನೋ ಶಬ್ದವನ್ನು ಹಾಕಿ ಅವರು ಮಾಡಿದ್ದಾರೆ. ಮಾರ್ತಾಂಡ ಲಿಂಗೋ ಕುಲಕರ್ಣಿ ಅದನ್ನು ಹಿಂದೆ ಅನುವಾದ ಮಾಡಿ ಅನೇಕ ಎಡಿಷನ್ಸ್ ಎಲ್ಲ ಆಗಿತ್ತು. ಪಾಯಿಂಟ್ ಇರೋದೇನು ಅಂತ ಹೇಳಿದ್ರೆ, ಇಷ್ಟೇನಾ, ಒಂದು ವಿಷಯವನ್ನ ಇದ್ದಂತೆ ಹೇಳದೆ ಅದನ್ನು ಬಚ್ಚಿಡುವ ಪ್ರಕ್ರಿಯೆ ಮಾಡಿದಾಗ ಅದಕ್ಕೆ ಇತಿಹಾಸದಲ್ಲಿ ಒಂದು ಪದ ಇದೆ, ಹಿಸ್ಟ್ರಿನಲ್ಲಿ. ಏನಂದ್ರೆ ನೆಗೇಷನಿಸಮ್ ಅಂತ ಕರೀತಾರೆ. ನೆಗೇಷನಿಸಮ್. ಇದಕ್ಕೆ ಎಸ್ ಆರ್ ರಾಮಸ್ವಾಮಿ ಅವರು ಅನುವಾದ ಮಾಡ್ತಾ ಏನೋ ಒಂದು ಪದ ಕೊಡು, ವ್ಯಧಿಕರಣ ಅಂತ. ಅದು ಕಷ್ಟ. ನೆಗೇಷನಿಸಮ್ ಅಂದ್ರೆ ತಿಳಿದಿದ್ದೂ ಮಾಡುವ ನಿರಾಕರಣೆ, ಗೊತ್ತಿದ್ದೂ ಮಾಡುವ ನಿರಾಕರಣೆ, ಅಜ್ಞಾನದಿಂದ ಮಾಡೋದಲ್ಲ, ಬೇಕಂತಲೇ ಮಾಡುವ ನಿರಾಕರಣೆ. Negationism is the practice of denying or distorting historical facts to serve a political agenda. It's different from historical revivalism, which is a broader term that includes academic reinterpretations of history based on new evidence. ನಾವು ಒಂದಕ್ಕೆ ಮಹತ್ವ ಕೊಟ್ಟಿರ್ತೀವಿ, ಇನ್ನೊಬ್ರು ಇತಿಹಾಸಕಾರರು ಇನ್ನೊಂದಕ್ಕೆ ಕೊಡ್ಬೋದು. 1857 ಸಿಪಾಯಿ ದಂಗೆ ಅಂತ ಬ್ರಿಟಿಷರು ಕರೆದಿದ್ರು, ಸ್ವಾತಂತ್ರ್ಯ ಹೋರಾಟ ಅಂತ ಸಾವರ್ಕರ್ ಕರೆದ್ರು. ಅದು ನೆಗೇಷನಿಸಮ್ ಆಗಲ್ಲ. ಅವ್ರು ನಿರಾಕರಿಸ್ತಿಲ್ಲ ಬ್ರಿಟಿಷ್ ನೋಡೋದನ್ನ. ಅದಕ್ಕಿಂತ ಉತ್ತಮವಾದ ಒಂದು ವ್ಯಾಖ್ಯಾನವನ್ನು ಕೊಡುವ ಪ್ರಯತ್ನವನ್ನ ಸಾವರ್ಕರ್ ಅವರು ಮಾಡಿದ್ರು. ನೆಗೇಷನಿಸಮ್ ಅಂದ್ರೆ ಏನು ಅಂದ್ರೆ, ಯಾವ ವ್ಯಕ್ತಿಯನ್ನು ಕುರಿತು ನಾವು ಮಾತಾಡ್ತೀವೋ ಒಂದು ಪುಸ್ತಕದಲ್ಲಿ ಅಥವಾ ಒಂದು ಸಭೆಯಲ್ಲಿ ಅಥವಾ ಒಂದು ಸೆಮಿನಾರ್ನಲ್ಲಿ, ಒಂದು ಎಕ್ಸಾಮ್ಗೆ ಬೇಕಾದ ಪರೀಕ್ಷಾ ಪುಸ್ತಕದಲ್ಲಿ ಅಥವಾ ಒಂದು ಟಿವಿ ಚರ್ಚೆನಲ್ಲಿ ಆ ವ್ಯಕ್ತಿಯನ್ನ ಅಷ್ಟೇ, ಆದ್ರೆ ಆಚೆಗೆ ಅವ್ರಿಲ್ಲ. ಈಗ ನರಸಿಂಹಸ್ವಾಮಿ ಅಂದ್ರೆ ಪ್ರೇಮ ಕವಿ, ಮೈಸೂರು ಮಲ್ಲಿಗೆಯ ಕವಿ ಅಂತ ಹೇಳೋದು, ಅದ್ರ ಆಚೆಗೆ ಏನೂ ಇಲ್ಲ. ಇದು ಅವ್ರಿಗೆ ಮಾಡುವ ಮಹಾನ್ ದ್ರೋಹ ನರಸಿಂಹಸ್ವಾಮಿ ಅವ್ರಿಗೆ. ಹಾಗೇನೆ ನಥುರಾಮ್ ಗೋಡ್ಸೆ ಅಂದ್ರೆ ಯಾರು ಅಂದ್ರೆ, ಅವರು ಇಷ್ಟನೇ ಇಸ್ವಿನಲ್ಲಿ 48ನೇ ಇಸ್ವಿ ಜನವರಿ ಒಂದ್ಸತಿ ಅಟೆಂಪ್ಟ್ ಮಾಡಿದ್ರು ಗಾಂಧಿಯವರ ಅನ್ನು ಮುಗಿಸೋದಿಕ್ಕೆ, ಆಗ್ಲಿಲ್ಲ. 2ನೇ ಸತಿ ಅವ್ರ ತಂಡದವ್ರು ಮಾಡಿದ್ರು, ಜನವರಿ 31ಕ್ಕೆ ಮುಗಿತ್ತು ಅದು ಅಷ್ಟೇ. ಆಮೇಲೆ ಒಂದು ವರ್ಷ ಆದ್ಮೇಲೆ ಅವ್ರಿಗೆ ಗಲ್ಲು ಶಿಕ್ಷೆ ಆಯ್ತು. ಕೋರ್ಟಲ್ಲಿ ಅವರು ಹೇಳಿಕೆ ಕೊಟ್ರು. ಇಷ್ಟೇನೆ. ನಾವು ಕೇಳಬೇಕಾದ ಪ್ರಶ್ನೆ ಇಷ್ಟೇನಾ ಅಂತ. ಅದಕ್ಕಿಂತ ಬಿಡುಗಡೆ ಕಾರ್ಯಕ್ರಮಗಳು ಬೇಕು, ಸಮಾರಂಭಗಳು ಯಾಕೆ ಬೇಕು ಅಂದ್ರೆ, ಓದುಗರ ಮನಸ್ಸನ್ನು ಇದುವರೆಗೂ ಯಾವ ಸಮಸ್ಯೆ ಮೇಲೆ ಅಥವಾ ಯಾವ ವಿಷಯದ ಮೇಲೆ ಅವ್ರ ಗಮನ ಹರಿದಿಲ್ವೋ ಅದ್ರ ಮೇಲೆ ಹರಿಸೋದಕ್ಕೋಸ್ಕರ ಪುಸ್ತಕ ಲೋಕಾರ್ಪಣೆಗಳು, ಪುಸ್ತಕ ಬಿಡುಗಡೆಗಳು ಆಗ್ಬೇಕು, ಚರ್ಚೆಗಳು ಅದ್ರ ಬಗ್ಗೆ ಆಗ್ಬೇಕು. 35ನೇ ಇಸ್ವಿನಲ್ಲಿ ಹೈದರಾಬಾದಿನ ನಿಜಾಮ ಯಾರು? ಹಾಗಾರ್ ಗೋಡ್ಸೆ. ನಥುರಾಮ್ ಗೋಡ್ಸೆ ಅಂದ್ರೆ ಯಾರು? ನನ್ನ ದೃಷ್ಟಿ ಅಧ್ಯಯನಕಾರನಾಗಿ, ರಿಸರ್ಚ್ ಮಾಡುವನಾಗಿ ನಾನು ಹೇಳ್ತಾ ಇರೋ ಮಾತು. ಇದಕ್ಕೆ ನನಗೆ ಆಧಾರ ಇರೋದು ಧನಂಜಯ ಕೀರ್ ಅವರ ವೀರ್ ಸಾವರ್ಕರ್ ಪುಸ್ತಕ ಮತ್ತು ಹೈದರಾಬಾದ್ ಆಂದೋಲನಕ್ಕೆ, ನಿಜಾಮನ ವಿರುದ್ಧ ಮಾಡಿದಂತ ಆಂದೋಲನಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಗ್ರಂಥಗಳು. ಆಗ ಸಿಖ್ಖರು ವ್ಯಾಪಾರ ಮಾಡಕ್ಕಾಗ್ತಿರ್ಲಿಲ್ಲ ಹೈದರಾಬಾದ್ ಪ್ರಾಂತದಲ್ಲಿ. ಉಳಿದ ಹಿಂದೂಗಳು ವ್ಯಾಪಾರ ಮಾಡಕ್ಕಾಗ್ತಿರ್ಲಿಲ್ಲ. ಹಿಂದೂ ಹೆಂಗಸರು ಅವರು ತಲೆಗೆ ಗುಂಗಟ್ ಹಾಕೊಂಡಿದ್ರು ಕೂಡ ಮರ್ಯಾದೆಯಿಂದ ಅವರು ರಸ್ತೆಗಳಲ್ಲಿ ಹೋಗಿ ಬರೋ ಪರಿಸ್ಥಿತಿ ಇಲ್ಲ. ಯಾವಾಗ ಬೇಕಾದ್ರೂ ಮುಸ್ಲಿಂ ಗೂಂಡಾಗಳು ಅವರನ್ನು ಹೊತ್ಕೊಂಡು ಹೋಗೋ ಪರಿಸ್ಥಿತಿ ಇತ್ತು. ಇದೆಲ್ಲ ದಾಖಲೆ ಆಗಿರೋದು ಹಿಸ್ಟ್ರಿನಲ್ಲಿ. ಆಗ ಅಲ್ಲಿರೋ ಹಿಂದೂಗಳು ಗಾಂಧೀಜಿಯವರಿಗೆ ಮತ್ತು ಆ ಕಾಲದ ಕಾಂಗ್ರೆಸ್ನವ್ರಿಗೆ ಒಂದು ಅಪೀಲ್ ಕೊಟ್ರು, ದಯವಿಟ್ಟು ನಮ್ಮ ರಕ್ಷಣೆಗೆ ಬನ್ನಿ ಅಂತ ಹೇಳಿ. ಅವ್ರು ಬರ್ಬೋದಪ್ಪ, ಆದ್ರೆ ಮಾಡಕ್ ಹೋದ್ರೆ, ನಾನೇನಾದ್ರು ನಿಮ್ಗೆ ಸಹಾಯ ಮಾಡಕ್ ಹೋದ್ರೆ ಹೈದರಾಬಾದಿನ ನಿಜಾಮನಿಗೆ ಮುಜುಗರ ಆಗ್ಬಿಡುತ್ತೆ. ಇದು ಡಾಕ್ಯುಮೆಂಟ್. ಹೈದರಾಬಾದಿನ ನಿಜಾಮನಿ ಮುಜುಗರ ಆಗ್ಬಿಡುತ್ತೆ, ನನ್ಗೆ ನಿಜಾಮನಿಗೆ ಮುಜುಗರ ಮಾಡಕ್ ಆಗಲ್ಲ ಅಂತ ಗಾಂಧೀಜಿಯವ್ರು ಹೇಳಿದ್ರು. ಹಿಂದೂಗಳು ಎಲ್ಲೋಗ್ಬೇಕು? ಅವ್ರಿಗೆ ಒಟ್ಟಿನಲ್ಲಿ ಯಾರು ರಕ್ಷಣೆ ಮಾಡಿದ್ರಾಯ್ತು. ಅವ್ರು ಆರ್ಯ ಸಮಾಜದವ್ರನ್ನ ಅಪ್ರೋಚ್ ಮಾಡಿದ್ರು. ಆರ್ಯ ಸಮಾಜದವ್ರು ನಮ್ಗೆ ಆಸಕ್ತಿ ಇಲ್ಲ, ಈಗ ಮುಂಚೆ ಮಾಡಿದೀವಿ, ಶ್ರದ್ಧಾನಂದರ ಹತ್ಯೆ ಆದ್ಮೇಲೆ ಆಸಕ್ತಿ ಇಲ್ಲ, ನಾವು ಹಿಂದೂ ಮಹಾಸಭಾ ಜೊತೆ ಕೈ ಜೋಡಿಸೋಣ. ಹಿಂದೂ ಮಹಾಸಭಾದವರು ಮತ್ತು ಆರ್ಯ ಸಮಾಜದವರು ಮಹಾರಾಷ್ಟ್ರದಲ್ಲಿ ಒಂದು ತಂಡವನ್ನು ಕಟ್ಟಿ, ಅದಕ್ಕೆ ವೀರ್ ಸಾವರ್ಕರ್ ಅವ್ರ ಮಾರ್ಗದರ್ಶನದಲ್ಲಿ ಆಗ ಅವ್ರಿಗೊಂದು ಟ್ರೈನಿಂಗ್ ಕೊಟ್ರು. ನೀವು ಹೋರಾಟ ಮಾಡಬೇಕು, ಹೊಡೆದಾಡಬಾರ್ದು, ಖಡ್ಗವನ್ನು ಬೆಳೆಸಬಾರ್ದು, ಹೊಡ್ತಾ ಬಡ್ತಾ ಮಾಡಬಾರ್ದು, ಎದುರುಗಡೆ ಇರೋ ನಿಜಾಮನ್ ಸೈನಿಕರು ಹೊಡೆದ್ರೂ ಕೂಡ ಹೊಡೆಸ್ಕೊಂಡು ಅಹಿಂಸಾತ್ಮಕ ಆಂದೋಲನವನ್ನು ಮಾಡಬೇಕು ಅಂತ ಸಾವರ್ಕರ್ ಅವ್ರು ಹೇಳಿದ್ರು. ಸಾವರ್ಕರ್ ಅವರು ಯಾಕಂದ್ರೆ ಇಲ್ಲಾಂದ್ರೆ ಇವರೆಲ್ಲ ಹತ್ರ ಆಗ್ಬಿಡ್ತಾರೆ, ಎಲ್ಲ ಇವ್ರನ್ನ ಪೂರ್ತಿ ಮುಗಿಸ್ಬಿಡ್ತಾರೆ. ಹೈದರಾಬಾದ್ನ ಒಂದು ನಿರ್ದಯಿಯಾದಂತ ನಿಜಾಮನ ಸೈನಿಕರು, ಅವ್ರಿಗೇನಾದ್ರು ಪಠಾಣರು, ಅವ್ರಿಗೇನಾಗಬೇಕಾಗಿದೆ. ಹಾಗಾಗಿ ಒಂದು ಯಾವ ಅಹಿಂಸಾತ್ಮಕ ಆಂದೋಲನವನ್ನು ಗಾಂಧೀಜಿಯವರು ಶುರು ಮಾಡಿ ಅವರೇ ಅದನ್ನ ಹೈದರಾಬಾದಿಗೆ ತಗೊಳಕ್ಕಾಗ್ಲಿಲ್ವೋ ಆ ಕೆಲಸವನ್ನ ಸಾವರ್ಕರ್ ಅವ್ರು ಮಾಡಿದ್ರು. ಮೊದಲನೇ ತಂಡವನ್ನ ಅವರು ಕಟ್ಟಿದ್ರು. ಮೊದಲನೇ ತಂಡಕ್ಕೊಬ್ಬ ನಾಯಕನ ಗುರುತಿಸಿದ್ರು. ಆ ನಾಯಕ ಯಾರು ಅಂತ ಹೇಳಿದ್ರೆ ಪಂಡಿತ್ ನಥುರಾಮ್ ಗೋಡ್ಸೆ. ಹೈದರಾಬಾದ್ ಮುಕ್ತಿ ಆಂದೋಲನದ ಕಾರಣಕ್ಕಾಗಿ ಹೈದರಾಬಾದಿನ ಪ್ರಾಂತದ ನೆಲಕ್ಕೆ ಮೊದಲು ಕಾಲಿಟ್ಟಂತ ಹಿಂದೂ ತರುಣ ಯುವಕ. ಇದು ಅವರ ಸ್ಥಾನ ಇತಿಹಾಸದಲ್ಲಿ. ಈಸ್ ನಾಟ್ ಎ ಫ್ರೀಡಮ್ ಫೈಟರ್.
ಅಷ್ಟೇ ಪ್ರಶ್ನೆ. ಫ್ರೀಡಮ್ ಫೈಟರ್ ಅಲ್ಲ ಅಂದ್ರೆ ಏನು? ಫ್ರೀಡಮ್ ಅಲ್ವಾ ಇದು? ಆ ಜನಗಳನ್ನು ಮುಕ್ತಿಯಿಂದ, ಹೈದರಾಬಾದಿನ ನಿಜಾಮನ ಒಂದು ಕ್ರೌರ್ಯದಿಂದ ಮುಕ್ತಿ ಇದು ದಾಖಲಾಗಿರೋದು ಹಿಸ್ಟ್ರಿನಲ್ಲಿ, ಯಾವುದೂ ಹೊಸದಲ್ಲ. ನೀವು ಆರ್ಯ ಸಮಾಜ ಹಿಸ್ಟ್ರಿ ತೆಗೆದು ಸಿಗುತ್ತೆ, ಹಿಂದೂ ಮಹಾಸಭಾ ಹಿಸ್ಟ್ರಿ ತೆಗೆದ್ರು ಸಿಕ್ಕತ್ತೆ, ಧನಂಜಯ ಪುಸ್ತಕ ಸಿಕ್ಕರು ಸಿಕ್ಕತ್ತೆ. ಯಾಕೆ ಚರ್ಚೆ ಆಗಲ್ಲ? ಬಿಕಾಸ್ ದೇರ್ ಎಕ್ಸಿಸ್ಟ್ ನೆಗೇಷನಿಸಮ್. ಅದು ನಾನು ನಿಮ್ಗೆ ಲಿಂಕ್ ಮಾಡಿ ಹೇಳ್ತಾ ಇರೋದು. ಒಂದು ಇದ್ದದ್ದನ್ನು ನಿರಾಕರಿಸುವ, ಅದನ್ನ ಯು ಮಾರ್ಕೆಟ್. ಆತ ಅವನ ಅಧ್ಯಯನ ಕಾಲದಿಂದ, ತಾರುಣ್ಯ ಕಾಲದಿಂದ ಗಾಂಧೀಜಿಯವರ ಅಹಿಂಸಾ ಬೋಧನೆಗೆ ಮೆಚ್ಚಿಕೊಂಡು ಕಾಂಗ್ರೆಸ್ನ ಸದಸ್ಯನಾಗಿದ್ದ. ಕಾಂಗ್ರೆಸ್ನಲ್ಲಿ ಅವನ ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿದ. ಇದನ್ನ ಕಾಂಗ್ರೆಸ್ನವ್ರು ಹೇಳ್ಬೇಕಲ್ವಾ? ಹೇಳೋದಿಲ್ಲ. ವ್ಯಧಿಕರಣ, ಅದೇ ನೆಗೇಷನಿಸಮ್. ಅದಾದ್ಮೇಲೆ ಅವನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿದ್ದ, RSS ನಲ್ಲಿದ್ದ, RSS ನ ಕಾರ್ಯಕರ್ತನ ಕೆಲಸ ಮಾಡಿದ. ಅವನಿಗದು ಸಾಕಾಗ್ಲಿಲ್ಲ, ಸಮಾಧಾನ ಆಗ್ಲಿಲ್ಲ, ಅದನ್ನ ಬಿಡ್ತಾನೆ. ಇದನ್ನ ಹೇಳ್ಬೇಕಲ್ವಾ RSSನವರು? 100 ಜನ ನಂಗೆ RSS ನಲ್ಲಿ ಫ್ರೆಂಡ್ಸ್ ಇದ್ದಾರೆ, ಮುಂದೆನೂ ಇರ್ತಾರೆ, ಆ ಪ್ರಶ್ನೆ ಬೇರೆ. ಸತ್ಯ ಹೇಳಕ್ಕೇನಂತೆ? ಸತ್ಯ ಹೇಳಕ್ ಹೆದರಬಾರ್ದು ಹಿಸ್ಟ್ರಿ ಹೇಳೋರು. ತೊಗಲ ನಾಲಿಗೆಯಿಂದ ನಿಜವನ್ನು ನುಡಿವಾಗ ತಾನು ಅಂಗೈಲಿ ಪ್ರಾಣಗಳ ಹಿಡಿಯಬೇಕು, ಇಲ್ಲದಿರೆ ನೀರಿನಲ್ಲೂ ತಣ್ಣಗಿದ್ದವನಂತೆ ಉರಿಯ ನಾಲಿಗೆಯಿಂದ ನುಡಿಯಬೇಕು. ದಿಸ್ ಇಸ್ ಬೇಂದ್ರೆ. ಉರಿಯ ನಾಲಿಗೆಯಿಂದ ನುಡಿಯಬೇಕು. ಹೆಂಗೆ? ತೊಗಲ ನಾಲಿಗೆಯಿಂದ ನಿಜವನ್ನು ನುಡಿಯುವಾಗ ತಾನು ಅಂಗೈಲಿ ಪ್ರಾಣಗಳ ಹಿಡಿಯಬೇಕು. ಮಾಮೂಲಿ ನಾಲಿಗೆ ಇದೆಯಲ್ಲ, ಚರ್ಮದ ನಾಲಿಗೆಯಲ್ಲಿ ಮಾತಾಡ್ಬೇಕಾದ್ರೆ ಪ್ರಾಣವನ್ನು ಕೈಯಲ್ಲಿ ಹಿಡಿದು ಇವತ್ತೇನೋ, ನಾಳೆ ಏನೋ, ಈ ಕ್ಷಣ ಏನೋ, ಮುಂದಿನ ಕ್ಷಣ ಏನೋ ಅಂತ ಹೆದರಿ ಗಡಗಡ ನಡುಗಬೇಕಾಗತ್ತೆ. ಇಲ್ಲದಿರೆ ಬೇಂದ್ರೆ ಹೇಳೋ ಆಪ್ಷನ್ ಇಲ್ಲ ಅಂದ್ರೆ ನೀರಿನಲ್ಲೂ ತಣ್ಣಗಿದ್ದವನವನು, ನೀರಿನಲ್ಲಿದ್ದು ತಣ್ಣಗಿರ್ತಾನೆ, ಆರಾಮಾಗಿರ್ತಾನೆ. ನೀರೇ ತಣ್ಣಗಿದೆ, ಅದರೊಳಗೆ ಇವನು ತಣ್ಣಗಿದ್ದು ಉರಿಯ ನಾಲಿಗೆಯಿಂದ ನುಡಿಯಬೇಕು. ಸತ್ಯದ ಮಾತು ಅಂತ ಅವ್ರು ಹೇಳ್ತಾರೆ. ಈ ಕವನವನ್ನು ಅವ್ರು ಗಾಂಧೀಜಿಯವ್ರ ಮೇಲೆ ಬರೆದ್ರಪ್ಪ. ಬಹಳ ಪ್ರಸಿದ್ಧವಾದ ಕವನ ಉರಿಯ ನಾಲಿಗೆ ಅಂತ. ಕುರ್ತಕೋಟಿಯವರು ಒಂದು ಪುಸ್ತಕವನ್ನೇ ಟೈಟಲ್ ಇಟ್ಕೊಂಡು ಬರೀತಾರೆ. ಯಾಕೆ ಇದನ್ನು ಹೇಳೋದು ಹೇಳಿದ್ರೆ, ಇತಿಹಾಸಕಾರರ ಕೆಲಸ, ಸಂಶೋಧಕರ ಕೆಲಸ ಈ ಉರಿಯ ನಾಲಿಗೆಯ ಕೆಲಸ. ಸದಾ ಸಮಾಜಕ್ಕೆ ಹೇಳಬೇಕಾದ ಸತ್ಯದ ಸಂಗತಿಗಳನ್ನ ವಿತ್ ಫ್ಯಾಕ್ಟ್ಸ್ ಹೇಳಬೇಕು. ಚಿದಾನಂದ ಮೂರ್ತಿಯವರು ಇದನ್ನೇ ಹೇಳ್ತಿದ್ರು, ನಾನ್ ಮಾತನಾಡೋದಿಲ್ಲ, ದಾಖಲೆಗಳು ಮಾತಾಡ್ತವೆ ಅಂತ. ಬಹಳ ಪ್ರಸಿದ್ಧವಾದ ಮಾತು ಚಿದಾನಂದ. ನಾವು ಅದೇ ಕೆಲಸವನ್ನೇ ಮಾಡ್ತಾರೆ, ಅದೇ ದಾರಿಯಲ್ಲಿ ಅದೇ ಕೆಲಸವನ್ನೇ ಮಾಡ್ತಾರೆ. ಇದು ನಿಮಗೆ ಕೊಟ್ಟಂತ ದಾಖಲೆಗಳೆಲ್ಲ ಗಾಂಧೀಜಿಯವರ ಸಮಗ್ರ ಸಾಹಿತ್ಯದಲ್ಲಿರೋದು. ಗೋಡ್ಸೆ ಅವರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರು. ಅವರು ಆರ್ಯ ಸಮಾಜ ಮತ್ತು ಹಿಂದೂ ಮಹಾಸಭಾದ ಮೂಲಕ ಅವ್ರು ಹೋಗಿದ್ರು ಹೋರಾಟಕ್ಕೆ. ಇಟ್ ಈಸ್ ರೆಕಾರ್ಡೆಡ್, ಅಗೇನ್ ಇಟ್ ಈಸ್ ಹಿಸ್ಟ್ರಿ. ನೀವು ಮಿಕ್ಕಿದ್ ಬರೀರಿ, ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಇರ್ಬೋದು, ಮೈಸೂರು ವಿಶ್ವವಿದ್ಯಾಲಯದ ವಿಶ್ವಕೋಶ ಇರ್ಬೋದು, ಬೇರೆ ಬೇರೆ ಟಿವಿಗಳ ಚಾನೆಲ್ಗಳ ವಾರ್ಷಿಕ ಚರ್ಚೆಗಳಿರ್ಬೋದು, ಏನಾದ್ರು ಮಾಡ್ಕೊಳ್ಳಿ, ಪೂರ್ತಿ ಚಿತ್ರ ಕೊಡಿ ಅಂತ. ಗಿವ್ ದ ಫುಲ್ ಪಿಕ್ಚರ್. ಡಾಕ್ಟರ್ ಹತ್ರ ಹೋದ್ರೆ ನಾವೇನ್ ಕೇಳ್ತೀವಿ? ಡಾಕ್ಟ್ರೆ ಏನು ಮುಚ್ಚಿಡ್ಬೇಡಿ, ಫುಲ್ ರಿಪೋರ್ಟ್ ಕೊಡಿ. ಏನಿದೆಯೋ ಹೇಳ್ಬಿಡಿ, ಫುಲ್ ರಿಪೋರ್ಟ್ ಪೂರ್ತಿ. ಏನಿದೆಯೋ ಕಾಯಿಲೆ ನೋಡ್ಕೊಳ್ಳೋಣ, ಆಮೇಲೆ ಮುಂದಕ್ಕೆ ಏನು ಔಷಧಿ ತಗೋಬೇಕು. ಸತ್ಯ ಇಲ್ಲ ಅಂದ್ರೆ ಗೊತ್ತಾಗೋದಿಲ್ಲ. ಭಾರತದಲ್ಲಿ ಒಂದೇ ಮಾತರನ್ನು ಕತ್ತರಿಸಿದ್ರು, ಸತ್ಯ ಕೊಡ್ತಾ ಬಿತ್ತು. ಆಜಾದ್ ಹಿಂದ್ ಫೌಜ್ ಅವರು ತಗೊಂಡಂತ ಹಾಡನ್ನು ಕತ್ತರಿಸಿದ್ರು, ಅದಕ್ಕೆ ಬಿತ್ತು. ನೇತಾಜಿ ಅವರು ಬದುಕಿದಾರೋ ಇಲ್ವೋ ಅನ್ನೋಂಥ ಸತ್ಯಕ್ಕೆ ಸಂಬಂಧಪಟ್ಟ ವರದಿಗಳು, ಆಧಾರಗಳನ್ನು ಮುಚ್ಚಿಟ್ರು, ಸತ್ಯ ಕೊಡ್ತಾ ಬಿತ್ತು. ಆಕಾಶವಾಣಿನಲ್ಲಿ ಒಂದೇ ಒಂದು ಪ್ಯಾರಾಗ್ರಾಫ್ ಒಂದೇ ಮಾತರಂ ಹೇಳ್ತಾರೆ, ಒಂದೇ ಮಾತರಂ ಹಾಡಿಗೆ ಹೊಡ್ತಾ ಬಿತ್ತು. ನಥುರಾಮ್ ಗೋಡ್ಸೆ ಮತ್ತು ಅವ್ರ ಜೊತೆಯಲ್ಲಿರೋರು ಗಾಂಧಿ ವಧೆಯ ನಂತರದಲ್ಲಿ 1 ವರ್ಷಗಳ ಕಾಲ ಅವರು ಕೋರ್ಟಲ್ಲಿ ಏನು ಮಾತಾಡಿದ್ರು, ಆಗ ಖೀರ್ ಬರೀತಾರೆ. ಧ್ವನಿವರ್ಧಕಗಳನ್ನು ಇಟ್ಟು ಕೆಂಪುಕೋಟೆನಲ್ಲಿ, ಅಲ್ಲಿ ರೆಡ್ ಫೋರ್ಟ್ ಅಲ್ಲಿ ನಡೆದಂತ ಟ್ರಯಲ್. ಮೊದಲನೇ ಪ್ರಶ್ನೆ ಅಂದ್ರೆ, ಇದು ಒಂದು 8-10 ಗಂಟೆಗಳು ಈ ವಿಷಯ ಮಾತನಾಡುವಷ್ಟು ಸರ್ಕಿದೆ. ಆದ್ರೆ ಕಾಲದ ಮಿತಿಯಿಂದ ಒಂದ್ ಸ್ವಲ್ಪ ಫೋಕಸ್ಡ್ ಆಗಿ ಎಷ್ಟು ಹೇಳ್ಬೋದು ಹೇಳ್ತೀವಿ. ಕೆಂಪುಕೋಟೆಯಲ್ಲಿ ಮೊದಲನೇ ವಿಚಾರಣೆ ಯಾವಾಗ ನಡೀತು? ಕೆಂಪುಕೋಟೆಯಲ್ಲಿ ಮೊದಲನೇ ವಿಚಾರಣೆ 1857 ಯುದ್ಧ ನಡೆದಾಗ ಅದರಲ್ಲಿ ಯಾರು ಸಿಕ್ಕಿದ್ರು ಅವರನ್ನ ಬಂದಿಗಳನ್ನಾಗಿ ಮಾಡಿ ಬಂಧನದಲ್ಲಿಟ್ರು 1857 ವಾರ್ನಲ್ಲಿ. ಅಂದ್ರೆ ಕೆಂಪುಕೋಟೆ ಅಂದ್ರೆ ಭಾರತೀಯ ಕ್ರಾಂತಿಕಾರಿಗಳಿಗೆ ನೆನಪಿರ್ಲಿ, ನಿಮ್ಮನ್ನ ನೇಣು ಹಾಕ್ತೀವಿ, ನಿಮ್ಮನ್ನ ಶಿಕ್ಷೆ ಕೊಡ್ತೀವಿ, ಚಿತ್ರಹಿಂಸೆ ಮಾಡ್ತೀವಿ. ಆಮೇಲೆ ಕೆಂಪುಕೋಟೆ ವಿಚಾರಣೆ ಯಾರಿಗೆ ಮಾಡಿದ್ರು? ಆ 1857 ಯಾರು ರಿಪೀಟ್ ಮಾಡಿ 1942ರಿಂದ 45 ತನಕ ಸುಭಾಷ್ ಚಂದ್ರ ಬೋಸ್ ನೇತೃತ್ವದಲ್ಲಿ ಆಜಾದ್ ಹಿಂದ್ ಫೌಜ್, ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಹೋರಾಟ ಮಾಡಿದ್ರು. ಆ ಎಲ್ಲ ಸೈನಿಕರು ಮತ್ತೆ ಅವರ ಮುಖಂಡರುಗಳನ್ನ ಕೆಂಪುಕೋಟೆಯಲ್ಲಿಟ್ಟು ವಿಚಾರಣೆ ಮಾಡಿ, ಅಂದ್ರೆ ಸಾಮ್ರಾಜ್ಯದ ವಿರುದ್ಧ ಹೋರಾಟ ಮಾಡಿ ಸಿಗಾಕೊಂಡವ್ರನ್ನ, ತಪ್ಪಿತಸ್ಥರನ್ನ ನಾವು, ಸಾಮ್ರಾಜ್ಯ ಅಂದ್ರೆ ಬ್ರಿಟಿಷ್ ಸಾಮ್ರಾಜ್ಯ, ನಾವು ಕೆಂಪುಕೋಟೆಯಲ್ಲಿ. ಕೆಂಪುಕೋಟೆ ಯಾವುದ್ರ ಸಂಕೇತ? ಕೆಂಪುಕೋಟೆ ಬಗಾವತ್ ಸಂಕೇತ. ಬಗಾವತ್ ಅಂದ್ರೆ ವಿದ್ರೋಹದ ಸಂಕೇತ. ಎಲ್ಲ ಬಂಡುಕೋರರು, ವಿದ್ರೋಹಿಗಳನ್ನ ಅಲ್ಲಿ ಶಿಕ್ಷಿಸ್ತೀವಿ ಅಂತ ಆಯ್ತು. 47ನೇ ಇಸ್ವಿ ಬಂತಲ್ವಾ, ಕೆಂಪುಕೋಟೆಗೆ ಇದ್ದಂತಹ ಆ ಒಂದು ಸಿಂಬಲ್ ಹೋಗ್ಬೇಕಾಗಿತ್ತಲ್ವಾ. ಸ್ವಲ್ಪ ನಾವು ಗಾಂಧಿ ಗೋಡ್ಸೆ ಚರ್ಚೆಯನ್ನು ಎತ್ತರಕ್ಕೆ ತಗೊಂಡು ಹೋಗುವಂತ ಪ್ರಯತ್ನ ಮಾಡ್ಬೇಕು ಅನ್ನೋಕೆ ಇದೆಲ್ಲ ಹೇಳ್ತಾ ಇದ್ದಾರೆ.
ಆಗ ಗಾಂಧಿ ಹತ್ಯೆಯ ಅಥವಾ ವಧೆಯ ಆರೋಪದಲ್ಲಿ ಯಾರನ್ನ ಹಿಡಿದು ಅಲ್ಲಿ ಕೋಟೆಯಲ್ಲಿ ಒಂದು ವಿಚಾರಣೆ ಮಾಡೋ ಜಾಗ, ಆಗ ಕೂಡ ನೆಹರು ಅವರ ಸರ್ಕಾರ, ವಲ್ಲಭಾಯಿ ಪಟೇಲ್ ಅವರ ಸರ್ಕಾರ, ರಾಜೇಂದ್ರ ಪ್ರಸಾದ್ ಅವರ ಸರ್ಕಾರ, ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರಿದ್ದಂಥ ಸರ್ಕಾರ ಆಯ್ಕೆ ಮಾಡಿಕೊಂಡಿದ್ಕೊಂಡು ಕೆಂಪುಕೋಟೆಯನ್ನ. ಸಾಮ್ರಾಜ್ಯಶಾಹಿಗಳು, ಬ್ರಿಟಿಷರು, ವಿದೇಶಿಯರು ಎಲ್ಲಿ ನಮ್ಮ ದೇಶದ ಜನಗಳನ್ನ ರಾಜದ್ರೋಹದ ಆರೋಪದ ಮೇಲೆ ಅವರು ಆಪಾದನೆಗೆ ಒಳಪಡಿಸಿ ವಿಚಾರಣೆ ಮಾಡಿ ಶಿಕ್ಷೆ ಕೊಟ್ಟಿದ್ರು, ಅದೇ ಜಾಗವನ್ನ ಯಾಕೆ ಆಯ್ಕೆ ಮಾಡಿಕೊಂಡ್ರು? ಹಾಗಾದ್ರೆ ಕೆಂಪುಕೋಟೆ ಯಾವ್ದ್ರ ಸಂಕೇತ? ಕೆಂಪುಕೋಟೆ ಇಸ್ ಅವರ್ ನ್ಯಾಷನಲ್ ಮಾನ್ಯುಮೆಂಟ್, ಅದು ಬೇರೆ ವಿಷಯ. ಬಟ್ ಕೆಂಪುಕೋಟೆ ಯಾವ್ದ್ರ ಸಂಕೇತ? ಕೆಂಪುಕೋಟೆಯಲ್ಲಿ ವಿಚಾರಣೆಯನ್ನು ಈ ವಿಷಯದಲ್ಲಿ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇದು ಸ್ವದೇಶಿ ಸರ್ಕಾರವೋ ವಿದೇಶಿ ಸರ್ಕಾರವೋ? ಇದು ಪ್ರಶ್ನೆ. ಕೆಂಪುಕೋಟೆ ಗೋಡ್ಸೆ ಮತ್ತು ಅವರ ಸಂಗಡಿಗರ ವಿಚಾರಣೆಯ ಸಂದರ್ಭದಲ್ಲಿ ಯಾಕೆ ಬಳಕೆ ಮಾಡಿಕೊಳ್ಳಾಯಿತು? ಸಾಮ್ರಾಜ್ಯ ಮುಂದುವರೆದಿದೆ, ಬ್ರಿಟಿಷ್ ಎಂಪೈರ್ ಇಸ್ ಕಂಟಿನ್ಯೂಯಿಂಗ್ ಅನ್ನುವ ಮೆಸೇಜ್ ಬಹಳ ಕ್ಲಿಯರ್ ಆಗಿದೆ ಅಲ್ವಾ? ಅದರಲ್ಲಿ ಒಂದು ಮಗುಗೂ ಗೊತ್ತಾಗತ್ತೆ ಹಿಸ್ಟ್ರಿಯನ್ನು ಓದ್ಬೇಕಾದ್ರೆ. ಇದನ್ನು ಬರೀತಾರೆ, ಬೇರೆ ಬೇರೆ ಇತಿಹಾಸಕಾರರು ಇದನ್ನ ಗುರುತಿಸಿದ್ದಾರೆ ಈ ವಿಷಯವನ್ನ. ಕೆಂಪುಕೋಟೆಯನ್ನ ಅವರು ವಿಚಾರಣೆಗೆ ಯಾಕೆ ತಗೊಂಡು ಆಯ್ತು, ತಗೊಂಡ್ಮೇಲೆ ಅವ್ರು ವಿಚಾರಣೆ ಮಾಡ್ತಾರೆ. ಎಲ್ರೂ ಕೂಡ ಗಾಂಧೀಜಿಯವರ ಜೀವನಕ್ಕೆ ಅಂತ್ಯ ಹಾಡಿದ್ದು ಸರಿಯೇ ತಪ್ಪೇ ಅನ್ನೋ ಚರ್ಚೆಯಲ್ಲಿದ್ದಾರೆ. ಸ್ವಲ್ಪ ಮುಂದಕ್ಕೆ ಹೋಗಿ ಆ 1 ವರ್ಷ ಏನಾಯ್ತು, ಇವ್ರ ಜೀವನ ಒಳಗೆ ಇದ್ದವ್ರ ಜೀವನ ಏನಾಯ್ತು? ಬೇರೆ ಬೇರೆ ಆಪಾದಿತರು ಅವರ ವಿಚಾರಣೆ ನಡಿಬೇಕಾದ್ರೆ ಪೊಲೀಸ್ನವರು ಮತ್ತು ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಮೈಕ್ ಹಾಕಿರೋರು. ಮೈಕ್ ಹಾಕಿ ಪತ್ರಕರ್ತರು ಶಾರ್ಟ್ ಹ್ಯಾಂಡ್ ಅಲ್ಲಿ ಮತ್ತು ಲಾಂಗ್ ಹ್ಯಾಂಡ್ ಅಲ್ಲಿ ಎಲ್ಲ ಬರ್ಕೊಳ್ಳೋರು ಆ ವರದಿಗಳನ್ನು. ಅದನ್ನ ಮಾರನೇ ದಿವಸ ಪ್ರಕಟ ಮಾಡೋರು. ಯಾವಾಗ ಪಂಡಿತ್ ನಾಥುರಾಮ್ ಗೋಡ್ಸೆ ಅವರು ತಮ್ಮ ಈ ಒಂದು ಹೇಳಿಕೆಯನ್ನು, ಅದರದ್ದೇ ಸಾರಾಂಶ ಇದು ಮುಖ್ಯವಾಗಿ, ಅದನ್ನ ಅವರು ಬರ್ಕೊಂಡು ಬಂದು ಓದಕ್ಕೆ ಮಾತಾಡಿದ್ರು. ಅವರು ಬರೆದು ಒಳ್ಳೆ ಲೇಖಕ, ಪತ್ರಕರ್ತ ಆತ ಪತ್ರಕರ್ತ, ಅಗ್ರಣಿ ಅಲ್ಲ ಮ್ಯಾಗ್ಜಿನ್, ಅಗ್ರಣಿ ಅನ್ನುವ ಪತ್ರಿಕೆಯ ಪತ್ರಕರ್ತರು ಅವರು, ಸಂಪಾದಕರು ಅವರು. ಜರ್ನಲಿಸ್ಟ್. ಅವರು ಜರ್ನಲಿಸ್ಟ್ ಅಂತ ಎಷ್ಟು ಜನ ಗೊತ್ತಿದೆ? ಅಗ್ರಣಿ ಪತ್ರಿಕೆಯ ಸಂಚಿಕೆಗಳೆಲ್ಲೋಯ್ತು? ಅಗ್ರಣಿಯ ಪತ್ರಿಕೆಯಲ್ಲಿ ಬರೆದ ಸಂಪಾದಕೀಯಗಳೆಲ್ಲೋದ್ವು? ಅದನ್ನ ಯಾರು ಓದ್ಬೇಕೀಗ? ಅದು ನಮ್ಮ ಕರ್ನಾಟಕದ ಅಥವಾ ಭಾರತದ ಪತ್ರಿಕೋದ್ಯಮ ಸಾಹಿತ್ಯದ ಒಂದು ಭಾಗ ಹೌದೋ ಅಲ್ವೋ? ಇವನ್ ಫಾರ್ ಎ ಕ್ಯೂರಿಯಸ್ ಸ್ಟಡಿ, ಹೆಂಗ್ ಬರ್ದಿದ್ದಾರೆ, ಅವ್ರ ಬುದ್ಧಿಶಕ್ತಿ ಏನು ಅಂತ ಹೇಳಿ. ಅಂದ್ರೆ ಅವರನ್ನು ಪತ್ರಕರ್ತ ಅನ್ನುವ ಅವರ ವ್ಯಕ್ತಿತ್ವವನ್ನೇ ನಾಶ ಮಾಡೋದು. ಸ್ವಾತಂತ್ರ್ಯ ಹೋರಾಟದಲ್ಲಿ ಹೈದರಾಬಾದ್ ನಿಜಾಮನ್ ವಿರುದ್ಧ ಹೋರಾಟ ಮಾಡಿದ್ರು ಅನ್ನುವ ಮುಖವನ್ನೇ ನಾಶ ಮಾಡೋದು. ಇಲ್ಲಿ ನಾನು ಗೋಡ್ಸೆಯನ್ನು ಸಪೋರ್ಟ್ ಮಾಡಕ್ಕೂ ನಿಂತಿಲ್ಲ, ಅಪೋಸ್ ಮಾಡಕ್ಕೂ ನಿಂತಿಲ್ಲ. ಫ್ಯಾಕ್ಟ್ ಅದೆಲ್ಲ ಆಮೇಲೆ ತಾನೆ ಕನ್ಕ್ಲೂಷನ್ ಕೊಡೋದು. ಆಮೇಲೆ ನೀವು ಆರ್ಗ್ಯುಮೆಂಟೇ ನಡೆದಿಲ್ವಲ್ಲ. ಗೋಡ್ಸೆ ಮತ್ತು ಗಾಂಧಿಯನ್ನ ಈ ಇತಿಹಾಸದ ರಂಗ ಮಧ್ಯದಲ್ಲಿ ಇಟ್ಟು ಬದಲು ಚರ್ಚೆ ಮಾಡ್ಬೇಕಲ್ಲ ನೀವು. ಆಮೇಲೆ ಸರಿ ತಪ್ಪುಗಳು ಇರಲಿ. ಸರಿತಪ್ಪುಗಳಲ್ಲಿ ಹೆಚ್ಚು ವಿಶ್ವಾಸ ಇಡುವಂತ ಪರಂಪರೆ ನಮ್ದಲ್ಲ. ನೀವು ವಾದ ಮಾಡುವಾಗ ತರುವ ನಿಮ್ಮ ಪ್ರಮಾಣಗಳು ಸರಿ ಇದೆಯಾ, ನಿಮ್ಮ ಪ್ರೂಫ್ ಸರಿ ಇದೆಯಾ? ಪ್ರೂಫ್ಗಳನ್ನೇ ನೀವು ಮುಚ್ಚಿಟ್ರೆ, ಅದಕ್ಕೆ ಬೇಕಾದಂತ ಪುರಾವೆಗಳನ್ನೇ ಮುಚ್ಚಿಟ್ರೆ, ಈ TN ಸೀತಾರಾಮ್ ಅವ್ರ ಸೀರಿಯಲ್ ಅಲ್ಲೆಲ್ಲ ಕೋರ್ಟ್ ಸೀನ್ ಬರುತ್ತಲ್ಲ, ಆ ಥರದ್ದು ಒಂದು ಕೋರ್ಟ್ ಸೀನ್ ಆಗ್ಲೇ ಇಲ್ವಲ್ಲ ಗೋಡ್ಸೆ ಮತ್ತು ಗಾಂಧಿ ವಿಚಾರದಲ್ಲಿ. ಅಲ್ಲಾಯ್ತು, ಶಿಕ್ಷೆ ಆಯ್ತು, ನೇಣುಗಲ್ಲಾಯ್ತು, ಆಯ್ತು. ಆ ವಿಷಯ ಜನ ಸ್ಯಾಟಿಸ್ಫೈ ಆಗಿದ್ರೆ, ಭಾರತದ ಜನಮಾನಸ ಆ ವಿಷಯದಿಂದ ಅವರು ಸ್ಯಾಟಿಸ್ಫೈ ಆಗಿದ್ರೆ ಈ ಕಾರ್ಯಕ್ರಮನೇ ಆಗ್ತಿರ್ಲಿಲ್ಲ. ಜನಕ್ಕೆ ಯಾಕೆ ಇಷ್ಟು ಹುಚ್ಚು ಈ ಸಬ್ಜೆಕ್ಟ್ ಮೇಲೆ? ಬಿಕಾಸ್ ಪೀಪಲ್ ಹ್ಯಾವ್ ಸಮ್ ಕ್ವಶನ್ಸ್. ಈ ಸಮಾಜ ಯಾರಿಗೆ ಸೇರಿದ್ದು? ರೋಹನ್ ಕನಯ್ಯನಿಂದ ಹೇಳ್ತಾನೆ, ಜನಗಳು ಮುಖ್ಯ ಅಂತ ಹೇಳ್ತಾನೆ. ಹಮೇ ಚಾಹಿ ಆಜಾದಿ ಅಂತ ಹೇಳ್ದ ಅವನು 7-8 ವರ್ಷಗಳ ಹಿಂದೆ. ಜನ ಮುಖ್ಯ ಹೇಳ್ದ. ಜನಕ್ಕೆ ಸಮಾಧಾನ ಆಗಿದೆಯೋ ಈ ವಿಚಾರದ ಬಗ್ಗೆ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಹತ್ಯೆ ಬಗ್ಗೆ ಜನಕ್ಕೆ ಸಮಾಧಾನ ಆಗಿದೆಯೋ? ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಅಂತ್ಯದ ಬಗ್ಗೆ ಸಮಾಧಾನ ಆಗಿದೆಯೋ? ಮುಲಾಯಂ ಸಿಂಗ್ ಯಾದವ್ ಅವರಿಗೆ ಮೋದಿಯವರು ಪದ್ಮ ಪ್ರಶಸ್ತಿ ಕೊಟ್ಟರಲ್ಲ, ಅದ್ರ ಬಗ್ಗೆ ಸಮಾಜಕ್ಕೆ ಸಮಾಧಾನ ಆಗಿದೆಯೋ? ಆಗಿಲ್ಲ. ಪ್ರಶ್ನೆಗಳಿದ್ದಾವೆ. ಪ್ರಶ್ನೆಗಳಿರುವುದು ಜೀವಂತ ಸಮಾಜಕ್ಕೆ. ಪ್ರಶ್ನೆಗಳನ್ನು ಕೇಳುವುದು ಜೀವಂತ ಸಮಾಜದ ಹಕ್ಕು ಮತ್ತು ಕರ್ತವ್ಯ ಮತ್ತು ಧಾರ್ಮಿಕ ಕರ್ತವ್ಯ. ಅದು ನಮ್ಮ ದೇಶದಲ್ಲಿ ಹೇಳಿರುವುದೇ ಅದು. ರಾಮ ನರಮಡಿ ಬಟ್ಟೆಯನ್ನು ಉಟ್ಟು ಕಾಡಿಗೆ ಸರಳ ವೇಷದಲ್ಲಿ ಹೋಗುವಾಗ ಜೊತೆಗೆ ಅವನು ಕೋದಂಡ ಬಿಲ್ಲನ್ನು ತಗೊಂಡು ಹೊರಡ್ತಾನೆ. ಆಗ ಅರಮನೆಯಿಂದ ಒಂದು ಸಿಡಿದದ್ದ ಪ್ರಶ್ನೆ ಬರುತ್ತೆ. ಕೇಳಿದವಳು ಬಾಲಿಕೆಯಾದ ರಾಜಕುಮಾರಿ ಸೀತೆ ಅಂತ ಅವಳ ಹೆಸರು. ಅವಳು ಕೇಳ್ತಾಳೆ, ಹೇ ಆರ್ಯಪುತ್ರ, ಕಾಡಿಗೆ ಹೋಗ್ತಾ ಇದೀವಲ್ಲ, ಯುದ್ಧಕ್ಕೆ ಹೋಗ್ತಿಲ್ವಲ್ಲ, ಬಿಲ್ಲು ಬಾಣ ಯಾಕೆ? ರಾಮ ಏನ್ ಮಾಡ್ದ? ಕಾಡಿಗೆ ಕಳಿಸ್ಬಿಟ್ನ. ಆವಾಗ್ಲೇ ಉತ್ತರ ಕೊಡ್ತಾನಲ್ಲಿ.
ಪ್ರಶ್ನೆ ಕೇಳುವುದು ಸೀತಾ ಸಂಸ್ಕೃತಿ, ಪ್ರಶ್ನೆ ಕೇಳುವುದು ಭಾರತೀಯ ಸಂಸ್ಕೃತಿ, ಹಿಂದೂ ಸಂಸ್ಕೃತಿಯ ಲಕ್ಷಣ. ಅದಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇರೋದು, ಅದಕ್ಕೆ ನಾನು ಈ ಕಾರ್ಯಕ್ರಮಕ್ಕೆ ಬಂದಿರೋದು. ಪ್ರಶ್ನೆ ಕೇಳ್ಬೇಕಲ್ವಾ? ದೆನ್ ಹೂ ಸ್ಪೀಕ್ಸ್ ಫಾರ್ ಟ್ರೂತ್? ಒಂದು ಏನ್ ಹೇಳಕ್ ಬಂದೇನು ಬರ್ತೀನಿ, ಒಂದು ವರ್ಷ ಬೇರೆ ಬೇರೆಯವರು ಕೊಟ್ಟಂತ ಆಪಾದಿತರು ಅಥವಾ ಆರೋಪಿಗಳು ಕೊಟ್ಟಂತಹ ಆರೋಪಿಗಳು, ಆಮೇಲೆ ಅವರು ಶಿಕ್ಷೆಗೆ ಅರ್ಹರಾಗ್ತಾರೆ. ಆರೋಪಿಗಳು, ಅಕ್ಯೂಸ್ಡ್, ಅವರು ಹೇಳಿದ್ದನ್ನೆಲ್ಲ ಪೇಪರ್ನವ್ರು ಬರ್ಕೊಳ್ತಾರೆ. ನಾಥುರಾಮ್ ಗೋಡ್ಸೆ ಬಗ್ಗೆ ಅವಾಗ ಎಷ್ಟು ಇದು ಬಂದಿರುತ್ತೆ ಅಂದ್ರೆ, ಅನೇಕ ಮಹಿಳೆಯರು ಅವನು ಚಳಿಲಿ ಒಬ್ಬನೇ ಇರ್ತಾನೆ ಪಾಪ ಜೈಲಲ್ಲಿ ಅಂತ, ಇನ್ಕ್ಲೂಡಿಂಗ್ ಜಡ್ಜಿನ ಮಗಳು ಅವನಿಗೆ ಕ್ರೋಶಾ ಕಡ್ಡಿ ಅಂತ, ಇಲ್ಲಿ ಹೆಣ್ಮಕ್ಳು ಗೊತ್ತಿರುತ್ತೆ, ಕ್ರೋಶಾ ಕಡ್ಡಿನಲ್ಲಿ ಅವನಿಗೆ ಸ್ವೆಟರ್ ಹೊಲ್ದ್ಬಿಟ್ಟು ಅವನಿಗೆ ತಗೊಂಬಂದು ಕೊಡ್ತಾರೆ. ಇಸ್ ಇಟ್ ನಾಟ್ ಎ ಪಾರ್ಟ್ ಆಫ್ ದಿ ಓರಲ್ ಹಿಸ್ಟ್ರಿ? ರಾಮ ತರೀಕೆರೆಯವರು, ಬರಗೂರು ರಾಮಚಂದ್ರಪ್ಪನವರಿಂದ ಹಿಡಿದು ರಂಜಿತ್ ಸಿಂಹ, ಇನ್ನು ಬೇರೆ ಬೇರೆಯವರು ಮಾಡುವಂತ ಸಬಾಲ್ಟರ್ನ್ ಸ್ಟಡೀಸ್ ಅಂತ ಇದೆಯಲ್ಲ, ಉಪಸಂಸ್ಕೃತಿಗಳ ಅಧ್ಯಯನ, ಅದರಲ್ಲಿ ಬರಲ್ವಾ ಮೌಖಿಕ ಪರಂಪರೆಯ ಅಧ್ಯಯನ ಅನ್ನೋದು? ಮೌಖಿಕ ಪರಂಪರೆಯಲ್ಲಿ ಇದು ಯಾಕೆ ದಾಖಲಾಗಿಲ್ಲ? ಜಡ್ಜ್ ಅಲ್ಲಿ ರಿಪೋರ್ಟ್ ಬರೀತಾ ಇದ್ದಾನೆ, ಅವನ ಮಗಳು ಯಾರ ಮೇಲೆ ಆಪಾದನೆ ಇದೆ ಅವನಿಗೆ ಇದನ್ನ ಹೊಲ್ಕೊಡ್ತಾ ಇದ್ದಾಳೆ, ಬಟ್ಟೆ ಇದನ್ನ ಸ್ವೆಟರ್ನ ಹೊಲ್ಕೊಡ್ತಾ ಇದ್ದಾಳೆ. ಏನಿದು? ಇದನ್ನ ನೀವು ಡಿಸೆಕ್ಟ್ ಮಾಡಿ ಚರ್ಚೆ ಮಾಡ್ಬೇಕು ತಾನೆ ಅಲ್ವಾ? ಅಂತಿಮವಾಗಿ ಸರಿತಪ್ಪುಗಳನ್ನೆಲ್ಲ ಹೇಳುವ ಶಕ್ತಿ ಇರೋದು ಪರಮಾತ್ಮನಿಗೇನೆ. ಇತಿಹಾಸದಲ್ಲಿ ನಾವು ನೋಡ್ಬೋದಾದ್ದು ಫ್ಯಾಕ್ಟ್ ಮೇಲೆ ಹೋಗೋಣ. ಲೆಟ್ ಅಸ್ ಗೋ ಆನ್ ಎವಿಡೆನ್ಸ್. ಇದು ಹೀಗೊಬ್ಬ ಭಾರತೀಯ ವ್ಯಕ್ತಿಯನ್ನು ಕೊಂದದ್ದೇ ತಪ್ಪು ಅಂತ ಆಗೋದಾದ್ರೆ, I will raise a bigger question before this August audience. ಜಲಿಯನ್ ವಾಲಾಬಾಗ್ ಪ್ರಸ್ತಾಪ ಮಾಡಿದ್ರು ಅವರು. ಜಲಿಯನ್ ವಾಲಾಬಾಗ್ ಆಯ್ತಾ? ಜಲಿಯನ್ ವಾಲಾಬಾಗ್ನಲ್ಲಿ ಸಾವಿರಾರು ಜನ ಹಿಂದೂಗಳು, ಸಿಖ್ರು ಎಲ್ಲ, ಒಟ್ಟಲ್ಲಿ ಭಾರತೀಯ ಮಹಿಳೆಯರು, ಪುರುಷರು, ಮಕ್ಕಳು ಎಲ್ಲ ಹತರಾದ್ರ. ಪಾಪ ಕೆಲವರು ಬಾವಿಯೊಳಗೆಲ್ಲ ಹೋಗಿ ಉಸಿರುಗಟ್ಟಿಸತ್ರು. ಫೈರಿಂಗ್ ಮಾಡಿದ್ಯಾರು? ಆರ್ಡರ್ ಕೊಟ್ಟಿದ್ದ ಡಯರ್. ಫೈರಿಂಗ್ ಮಾಡಿದ್ಯಾರು? ಯಾರ ಬಂದೂಕದಿಂದ ಗುಂಡು ಹೋಯ್ತು? ನಮ್ಮ ಸೋಲ್ಜರ್ಸ್, ಭಾರತೀಯ ಹೆಸರಿನ ಸೋಲ್ಜರ್ಸ್. ಸ್ವಾತಂತ್ರ್ಯ ಬಂದ ಮೇಲೆ ಅವರಲ್ಲಿ ಅನೇಕರಲ್ಲಿ ಸಾವಿರಾರು ಜನ ಅಥವಾ ನೂರಾರು ಜನ ಆ ರೆಜಿಮೆಂಟ್ ಅಲ್ಲಿ ಇದ್ದಂಥವ್ರು ಅಥವಾ ಆ ಟುಕಡಿಯಲ್ಲಿದ್ದವರು ಸರ್ವಿಸ್ ನಲ್ಲಿ ಕಂಟಿನ್ಯೂ ಆದ್ರೂ ಇಲ್ವಾ? ಭಾರತೀಯರ ಮೇಲೆ ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರ ಆಡಳಿತ ಕಾಲದಲ್ಲಿ ಫೈರಿಂಗ್ ಮಾಡಿ, ಅದು ನಿಶಸ್ತ್ರ, ಶಸ್ತ್ರವೇ ಇಲ್ಲದೆ ಇರೋ ಭಾರತೀಯರ ಮೇಲೆ ಫೈರಿಂಗ್ ಮಾಡಿದವರು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಏನ್ ಮಾಡ್ಬೇಕಾಗಿತ್ತು? ಅವ್ರನ್ನ ನೇಣ್ಗೆ ಹಾಕ್ಬೇಕಾಗಿತ್ತು, ಆಗ್ತಿರೋ ಅಷ್ಟು ಜನ ಪೊಲೀಸ್ನವ್ರನ್ನ. ಇಸ್ ಇಟ್ ನಾಟ್ ಎ ಕ್ವಶನ್ ಟು ಬಿ ಆಸ್ಕ್ಡ್ ಅಬೌಟ್ ಇನ್ ಫ್ರಂಟ್ ಆಫ್ ದಿಸ್ ಆಗಸ್ಟ್ ಆಡಿಯನ್ಸ್? ಮತ್ತೇನು ಸ್ವಾತಂತ್ರ್ಯದಲ್ಲಿ ಯಾಕೆ ರಾಜಿ ಆಯ್ತು ಅನ್ನೋಕ್ಕೆ ಇದೆಲ್ಲ ಎಕ್ಸಾಂಪಲ್. ಭಾರತೀಯರನ್ನೇ ಕೊಲ್ಲುವುದು ಅಪರಾಧವಲ್ವೇ ಅನ್ನೋ ಮುಖ್ಯವಾದ ಪ್ರಶ್ನೆ ಇಟ್ಕೊಂಡ್ರೆ ಗಾಂಧಿ ಮತ್ತು ಗೋಡ್ಸೆ ಪ್ರಶ್ನೆಯನ್ನು ಬಿಡಿಸಕ್ಕೆ ಸುಲಭವಾಗುತ್ತೆ. ಸಾವಿರಾರು ಜನ ನಿರಪರಾಧಿಗಳಾದ ಭಾರತೀಯರನ್ನ ಅಲ್ಲಿ ಕಗ್ಗೊಲೆ ಮಾಡಿದ ಅಪರಾಧವೋ ಅಲ್ವೋ ಅಂತ ಮೊದ್ಲು ಹೇಳಿ. ಯಾಕೆಂದ್ರೆ ಈ ಘಟನೆಗಿಂತ ಮುಂಚೆ ನಡೆದಿದ್ದು ಜಲಿಯನ್ ವಾಲಾಬಾಗ್. ಲೆಟ್ ಅಸ್ ಗೋ ಲಾಜಿಕಲ್. ಇದಕ್ಕೇನು ಉತ್ತರ ಇದೆ? ಯಾರು ಉತ್ತರ ಹೇಳ್ತಿಲ್ವಲ್ಲ. ಅವ್ರನ್ನ ಹೆಂಗೆ ಅವಾಗ ಸೈನ್ ಮಾಡಿದಂತ ಅನೇಕ ICS ಭಾರತೀಯ ಅಧಿಕಾರಿಗಳಿರ್ಲಿಲ್ವಾ? ಬೇರೆ ಬೇರೆ ಪತ್ರಗಳಿಗೆ ಬೇರೆ ಬೇರೆ ಜಡ್ಜ್ಮೆಂಟ್ಗಳ ಕಾಪಿ ಮಾಡಿ ಅದನ್ನೆಲ್ಲ ಸರ್ಕಾರಕ್ಕೆ ಕೊಟ್ಟವ್ರು ಇರ್ಲಿಲ್ವಾ? ಸ್ವಾತಂತ್ರ್ಯ ಬಂದ ಮೇಲೆ ಅವ್ರಿಗೇನಾಯ್ತು? ಅವರೆಲ್ಲ ಬಡ್ತಿ ಆಯ್ತು, ಅವ್ರ ಮಕ್ಕಳು ಮತ್ತೆ ಆಫೀಸರ್ಸ್ ಆದ್ರು ಅಲ್ವಾ? 62-63ನೇ ಇಸ್ವಿ ತನಕ ಇಂಡಿಯನ್ ನೇವಿ ವಾಸ್ ಅಂಡರ್ ದಿ ಬ್ರಿಟಿಷ್ ಇಂಡಿಯನ್ ನೇವಿ. ಇದೊಂದು ಪ್ರಶ್ನೆ ಹೌದೋ ಅಲ್ವೋ? ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಈ ರೀತಿ ಮುಂದೆ ಸ್ಫೋಟಕವಾದ ಅನೇಕ ಪ್ರಶ್ನೆಗಳು ಗೋಡ್ಸೆಯ ಸ್ಟೇಟ್ಮೆಂಟ್ ಏನಾದ್ರು ಪಬ್ಲಿಕ್ ಆದ್ರೆ ಅನ್ನೋ ಸಮಸ್ಯೆಗೋಸ್ಕರ ಗೋಡ್ಸೆ ಎಲ್ಲರಿಗೂ ನೀರು ಕುಡಿಸ್ತಾನೆ. ಈ ಪ್ರಶ್ನೆಗಳು ಮುಂದೆ ಭಾರತೀಯರಿಗೆ ಬರಬಾರದು ಅಂತ ಹೇಳಿ ಅವನು ಮಾತನಾಡಿದ ಸ್ಟೇಟ್ಮೆಂಟ್ ಕೊಟ್ಟ ದಿನಗಳಲ್ಲಿ ಮತ್ತು ಅಂತಿಮವಾದ ಅವನ ಹೇಳಿಕೆ ಕೊಟ್ಟ ದಿನದಲ್ಲಿ ಅಲ್ಲಿದ್ದಂತ ಲೌಡ್ ಸ್ಪೀಕರ್ಗಳನ್ನು ಆಫ್ ಮಾಡಿ ಅಂತ ಆರ್ಡರ್ ಆಯ್ತು. ರೆಕಾರ್ಡ್ ಆಗಿದೆ. ಇದು ಎಷ್ಟು ಜನ ಗೊತ್ತು? ಯಾಕೆ? ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇನ್ನು ಕಾನ್ಸ್ಟಿಟ್ಯೂಷನ್ ಆಗಿರ್ಲಿಲ್ಲ, ಇನ್ನು ಆಗ್ತಾ ಇತ್ತು. ಇಟ್ ವಾಸ್ ಇನ್ ಪ್ರೊಸೆಸ್ ಆಫ್ ಮೇಕಿಂಗ್ ಇರ್ಲಿ. ಆದ್ರೆ ಬೇರೆಯವ್ರ ಸ್ಟೇಟ್ಮೆಂಟ್ಗಳನ್ನು ಕೇಳಿದಾಗ ಇಲ್ಲದೆ ಇರುವಂತ ಭಯ, ಇವನ್ ಸ್ಟೇಟ್ಮೆಂಟ್ ಅನ್ನ ಪಬ್ಲಿಕ್ಗೆ ಬಿತ್ತರಿಸೋದ್ರಲ್ಲಿ ಏನ್ ಸಮಸ್ಯೆ? ವೈ ಇಟ್ ವಾಸ್ ನಾಟ್ ರಿಪೋರ್ಟೆಡ್? ಅಂಥದ್ರಲ್ಲೂ ಎಷ್ಟೆಷ್ಟಾಯ್ತೋ ಅಷ್ಟೊಂದು ಕೇಳ್ಕೊಂಡು ಯಾರ್ಯಾರು ರಿಪೋರ್ಟರ್ಸ್ ಬರ್ದಿದ್ರು ಅಲ್ಲಿರ್ತಕ್ಕಂಥ ಆ ಕೋರ್ಟಿನ ಸುತ್ತ ಡ್ಯೂಟಿ ಮೇಲೆ ಇದ್ದಂತಹ ಅಧಿಕಾರಿಗಳು, ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಇದೆಲ್ಲ ರೆಕಾರ್ಡ್ ಅಲ್ಲಿ ಹೇಳ್ತಾ ಇರೋದು. ಯಾರಿಗೆ ಬೇಕಾದ್ರೂ ಹೇಳಿದ್ರೆ ನಾನು ಹೇಳ್ತೀನಿ ಉತ್ತರ, ಬೇಕಾದವ್ರು ಕೇಳ್ಬೋದು. ಅವರು ಆ ಎಲ್ಲ ಚೀಟಿಗಳನ್ನು ಕಿತ್ಕೊಂಡ್ರು. ರಿಪೋರ್ಟರ್ಸ್ ಏನೋ ಬರ್ಕೊಂತಾರೆ ಒಂದು ಚೀಟಿನಲ್ಲೋ ನೋಟ್ಬುಕ್ ಅಲ್ಲೋ ಎಲ್ಲ ಕಿತ್ಕೊಂಡ್ರು.
ಕೆಲವ್ರಿಗೆ ನೆನಪಿರುತ್ತಲ್ವಾ, ಮೆಮೊರಿ ಪವರ್ ಜಾಸ್ತಿ ಇರುತ್ತೆ ಪೇಪರ್, ನ್ಯೂಸ್ ಪೇಪರ್, ಟಿವಿಲಿರೋರಿಗೆ. ಸೊ ನೀವು ಹಂಗೆ ಅದನ್ನು ಹೋಗಿ ಬರೆದ್ರೆ, ನೆನಪಿನಿಂದ ಆ ಥರ ಬರೆದ್ರೆ ಹುಷಾರ್ ಅಂತ ಅವ್ರಿಗೆ ಧಮಕಿ ಹಾಕ್ಲಾಯ್ತು ಅಂತ ರೆಕಾರ್ಡ್ ಆಗಿದೆ. ಧಮಕಿ ಹಾಕಿದ್ ಪೊಲೀಸ್ನವ್ರಿಗೆ ಆರ್ಡರ್ ಕೊಟ್ಟವ್ರು ಯಾರು? ಅದಕ್ಕೆ ಹೇಳಿದ್ದು ಲೆಟ್ ಅಸ್ ಗೋ ಬಿಯಾಂಡ್ ದಿಸ್ ಕ್ವಶನ್. ನನಗೆ ಗಾಂಧಿ ವಧೆ ಮಾಡಿದೆ ಅಂದ್ರೆ ಮಾಡಿದ್ಮೇಲೆ ಏನೇನು ಆಗತ್ತೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಹೋದ್ರೆ, ಯಾಕೆ ಇವರೆಲ್ಲರನ್ನೂ ಕೂಡ ಸುಪ್ರೀಂ ಕೋರ್ಟ್ ಅಥವಾ ಆ ಕಾಲದ ಯಾವುದೋ ಹೈಯೆಸ್ಟ್ ಕೋರ್ಟ್ ಶಿಕ್ಷೆ ಕೊಟ್ಟು ಅವ್ರ ಶಿಕ್ಷೆಯನ್ನು ಸಂತೋಷವಾಗಿ ಅನುಭವಿಸಿ ಈ ಭೂಮಿಯಿಂದ ಹೋದ್ಮೇಲೆ ಕೂಡ ಅವ್ರ ಬಗ್ಗೆ ಮಾತಾಡೋದಿಕ್ ಭಯ? ನಾನು ಹರ್ಷ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಅವ್ರು ಆ ಘಟನೆ ಹೇಳ್ಬಿಡ್ತಾರೆ ಅನ್ಕೊಂಡೆ. ನಾವು ಸಾತ್ವಿಕಿ ಸಾವರ್ಕರ್ ಅವರ ಸಮಗ್ರ ಸಾಹಿತ್ಯದ ಪರ್ಮಿಷನ್ ಕೇಳಕ್ಕೆ ಅಂತ ಹೇಳ್ಬಿಟ್ಟು ಪೂನಾಗ್ ಹೋದ್ವಿ. ಪೂನಾಗ್ ಹೋದಾಗ ಒಂದು ಕುತೂಹಲ, ನನಗಿಂತ ಹೆಚ್ಚು ಹರ್ಷ ಅವ್ರಿಗೆ ಅವತ್ತು ಕುತೂಹಲ, ಅವತ್ತಿನ ದಿನದಲ್ಲಿ. ನಮ್ಗೆ ಪರ್ಮಿಷನ್ ಬಗ್ಗೆ ಹೆಚ್ಚಿತ್ತು, ಮತ್ತೆ ಇನ್ನೊಂದೆರಡು ಬೇರೆ ಕೆಲಸಗಳು ಯೋಚನೆ ಮಾಡಿದ್ದು. ನಾವು ಆಟೋದಲ್ಲಿ ಹೋಗುವಾಗ ಅನೇಕರನ್ನು ಕೇಳಿದ್ವಿ, ಇಲ್ಲಿ ಗೋಡ್ಸೆ ಅವ್ರ ಮನೆಯಲ್ಲಿದೆ ಅಂತ. ಪೂನಾದಲ್ಲಿ ನಾನು ಹೇಳ್ತಾ ಇರೋದು ಮುತಾಲಿಗೆ. ಯಾವ ಹಿಂದೂ ಆಟೋ ಡ್ರೈವರು ಉತ್ತರ ಕೊಡಲಿಲ್ಲ. ಅನೇಕರನ್ನ ಸಿಗ್ನಲ್ಗಳಲ್ಲಿ ನಿಲ್ಲಿಸಿ ಕೇಳಿದೀವಿ. ನಿಧಾನ ಕೇಳಿದ್ವಿ, ಇಂಗ್ಲೀಷಲ್ಲಿ ಕೇಳಿದ್ವಿ, ಮರಾಠಿ ಬರಲ್ಲ, ಇಂಗ್ಲೀಷಲ್ಲಿ ಕೇಳಿದ್ವಿ, ಹಿಂದಿಲಿ ಕೇಳಿದ್ವಿ. ಯಾರೋ ಹಿಂಗ್ ಹೋಗಿ ಆ ಕೋಟೆ ಹತ್ತಿದೆ, ಆ ಬಜಾರ್ ಹತ್ತಿದೆ ಅಂತ ಹಂಗೆ ಹೇಳಿದ್ರು ಬಿಟ್ರು ಒಂದಿಬ್ರು. ಇನ್ನು ಕೆಲವು ಅಲ್ಲಿರ್ತಕ್ಕಂಥ ಸಂಘಟನೆಗಳ ಪ್ರಮುಖರನ್ನು ಕೇಳಿದ್ವಿ. ಅವರು ಹೇಗಿದೆ, ಆಗಿದೆ, ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಅದಾಗ್ತಾ ಇದೆ, ಬಿಲ್ಡಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರು. ನಮಗೆ ನಾನು ಸತ್ತ ಮೇಲೆ ನನ್ನ ಸುಟ್ಟಾಗ ಇರುವಂತ ಚಿತಾಭಸ್ಮ ಇದೆಯಲ್ಲ, ಅದು ನದಿಲಿ ಕದಡ್ ಬಿಡಬೇಡಿ. ಭಾರತಕ್ಕೆ ಯಾವಾಗ ಅಖಂಡ ಭಾರತ ಆಗುತ್ತೋ, ಅಖಂಡ ಭಾರತ ಆದ್ಮೇಲೆ ಅದನ್ನ ಸಿಂಧೂ ನದಿ, ಭಾರತ ಪಾರ್ಟಿಷನ್ ಆಗಿ ಸಿಂಧೂ ನದಿ ತೀರ, ಸಿಂಧೂ ನದಿಯಲ್ಲೇ ಕದಡಬೇಕು ಅಂತ ಅವನು ಹೇಳಿಟ್ಟಿದ್ದು. ಅದು ಇಟ್ಟಿದಾರಲ್ಲಿ. ಆ ಜಾಗ ನೋಡ್ಬೇಕು ಅಂದ್ರೆ ಆ ಊರಿನ ಜನ ಒಲ್ಲೆ ಅಂತಾರಲ್ಲ, ಆ ಊರಿನ ಆತ್ಮಕ್ಕೇನಾಗಿದೆ? ಇದೇ ಊರ್ನಲ್ಲ ನಾನಾ ಸಾಹೇಬ್ ಪೇಶ್ವೆ ಹುಟ್ಟಿದ್ದು, ಇದೇ ಊರ್ನೆಲ್ಲ ಪೇಶ್ವೆಗಳಿದ್ದಿದ್ದು, ಇದೇ ಊರ್ನೆಲ್ಲ ಛತ್ರಪತಿ ಶಿವಾಜಿ ಮಹಾರಾಜನ ಖಡ್ಗ ಮತ್ತು ಅವನ ಕುದುರೆಗಳ ಕುರಪುಟದ ಹೋಂಕಾರಗಳು ಮತ್ತು ಧ್ವನಿಗಳು ಕೇಳಿಸಿದ್ದು ಇದೇ ಊರ್ನಲ್ಲ. ಇದು ಪರಿಸ್ಥಿತಿ. ಇದೇ ಊರ್ನಲ್ಲ ಲೋಕಮಾನ್ಯ ತಿಲಕರು ಕೇಸರಿ ಮತ್ತು ಮರಾಠ ಪತ್ರಿಕೆ ಬರೆದಿದ್ದು. ಆ ಜಾಗನೂ ಹೋಗಿ ನೋಡಿದ್ವಿ. ಅದು 1 kg ಮಣ್ಣು ತುಂಬಿದೆ ಆ ಬಿಲ್ಡಿಂಗ್ ಅಲ್ಲಿ. ಎಲ್ಲ ಕೇಸರಿ ಮರಾಠ ಪತ್ರಿಕೆಗಳನ್ನ ನೀವು ಏನಾದ್ರು ಮುಟ್ಬಿಟ್ರೆ ಎಂಥ ನೀಲಿ ಹಾಕಿದ್ರು ನಿಮ್ ಬಟ್ಟೆ ಹೋಗಲ್ಲ, ಕೊಳೆ ಅಷ್ಟು ತುಂಬಿ ತುಳುಕ್ತಾ ಇದೆ ಅದ್ರ ಮೇಲೆ ಧೂಳು. ಅವರು ಫ್ಯಾಮಿಲಿಯವರು ಕಾಂಗ್ರೆಸ್ನ MLA ಅಥವಾ MP ಆದ್ರು ಅಂತ ಹೇಳಿದ್ರೆ MLA ಅಂತ ಕಾಣುತ್ತೆ. ಆದ್ರೆ ತಾತ ಮಾಡಿದ ಸಾಹಿತ್ಯವನ್ನು ಉಳಿಸ್ಕೊಳ್ಳೋದಲ್ವಾ? ಅದಕ್ಕೂ ಇಂಥ ದುರವಸ್ಥೆನ? ಇದು ನೆಗೇಷನಿಸಮ್ ಅಲ್ಲದೆ ಇನ್ನೇನು? ತಿಲಕರ್ ಫ್ಯಾಮಿಲಿಯವ್ರು ಮಾಡಿರೋದು ತಿಲಕರಿಗೆ. ಇದು ಯಾವುದು ನಾನು ಪ್ರಿಪೇರ್ಡ್ ಸ್ಪೀಚ್ ಅಲ್ಲ, ಎಕ್ಸ್ಟಂಪರ್ ಆಗಿ ನನಗೆ ಅನ್ಸಿದ್ದನ್ನು ತಮ್ಮ ಮುಂದೆ ಹೇಳ್ತಿರೋದು. ನಥುರಾಮ್ ಗೋಡ್ಸೆ ಬರೆದಿರುವಂತ ಅಥವಾ ಹೇಳಿರುವಂತ ಹೇಳಿಕೆಯನ್ನ ಅನೇಕ ವರ್ಷಗಳ ಕಾಲ ಸರ್ಕಾರ ಬ್ಯಾನ್ ಮಾಡಿತ್ತು. ಹೇಳಿ ಮುಗಿಸ್ತೀವಿ, ಬ್ಯಾನ್ ಮಾಡಿತ್ತು. ಓಕೆ, ಅವನು ಗಾಂಧಿ ಹಂತಕ ಮಾಡಿ ತಪ್ಪು ನಿಮ್ ಪ್ರಕಾರ ಬ್ಯಾನ್ ಮಾಡಿದ್ರು, ಆಗ್ಬೋದಾ? ಗಾಂಧೀಜಿಯವರು ಸತ್ಯವನ್ನು ಹೇಳಿದ್ರಲ್ವಾ, ಸತ್ಯಶೋಧಕನು ಧೂಳಿನ ಕಣಕ್ಕಿಂತಲೂ ನಮ್ರನಾಗಿರಬೇಕು. ಅವ್ರ ಆತ್ಮಕಥೆಯಲ್ಲಿ ಬರೋ ಮಾತು ಚೆನ್ನಾಗಿ ಓದಿದ್ದೀನಿ. ಗಾಂಧೀಜಿಯವರ ಆತ್ಮಕಥೆ ಬೇಕಾದಷ್ಟು ಸತಿ ಓದಿದ್ದೀನಿ. ಗಾಂಧಿ ಸಾಹಿತ್ಯ ಸಂಘದವ್ರು ಪ್ರಕಟ ಮಾಡಿರೋ ಪುಸ್ತಕ ನವಜೀವನ್ ಟ್ರಸ್ಟ್ನೇ ಓದಿದ್ದೀನಿ. ಸತ್ಯಶೋಧಕನು ಧೂಳಿನ ಕಣಕ್ಕಿಂತಲೂ ನಮ್ರನಾಗಿರಬೇಕು. ನಮ್ರನಾಗಿದ್ರ ಸರ್ದಾರ್ ಪಟೇಲ್ ಮತ್ತು ನೆಹರು. ಸರ್ದಾರ್ ಪಟೇಲ್ ಯಾಕೆ ಹೆಸರು ತಗೊಳ್ತಿದ್ದೀನಿ ಅಂದ್ರೆ, ಈಗ ಮಾತನಾಡೋ ಬಲಪಂಥದವ್ರಿಗೆ ಸರ್ದಾರ್ ಪಟೇಲ್ನ ಡಿಸ್ಕೌಂಟ್ ಮಾಡಿ ಕೇವಲ ನೆಹರು ಮಾತ್ರ ಟಾರ್ಗೆಟ್ ಮಾಡೋದು ಹೊಸ ಪೊಲಿಟಿಕ್ಸ್. 2014 ಆದ್ಮೇಲೆ, 2014 ಆದ್ಮೇಲೆ ನಿಮ್ಗೆ ಗಾಂಧಿ ಬೇಡ ಆದ್ರೆ ಪಟೇಲ್ ಬೇಕು ಅಂತ, ಅದು ಗುಜರಾತ್ ಪೊಲಿಟಿಕ್ಸ್, ಪಕ್ಕಾ ಗುಜರಾತ್ ಪೊಲಿಟಿಕ್ಸ್. ಅದು ಛೋಟಾ ಭಾಯಿ ಮತ್ತು ಬಡಾ ಭಾಯಿ ಇಬ್ಬರು ಮಾಡ್ತಿರೋದು ಕೇಂದ್ರದಲ್ಲಿ. ಅವರಿಬ್ರು ಆ ಶೂಟ್ ಆಯ್ತಲ್ಲ, ರಿವಾಲ್ವರ್ ಶೂಟ್ ಆದ್ಮೇಲೆ FIR ಆಗಿದೆ ಅಲ್ವಾ? FIR ರಿಪೋರ್ಟ್ ಇದುವರೆಗೂ ಯಾಕೆ ಪಬ್ಲಿಕ್ ಆಗಿಲ್ಲ? ಇದು ಸಂವಿಧಾನದಲ್ಲಿರುವಂತಹ 14ನೇ ಕಲಂ ಪ್ರಕಾರ ಭಾರತೀಯರಿಗಿರುವಂತಹ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕಿನಡಿ ಬರುತ್ತಾ ಬರಲ್ವೋ? ಲೆಟ್ ಅಸ್ ಸ್ಪೀಕ್ ಅಬೌಟ್ ಕಾನ್ಸ್ಟಿಟ್ಯೂಷನ್. ಬರೀ ರಾಹುಲ್ ಗಾಂಧಿನೇ ಏನ್ ಮಾತಾಡೋದು, ನಾವು ಮಾತಾಡೋಣ ಕಾನ್ಸ್ಟಿಟ್ಯೂಷನ್ ಬಗ್ಗೆ. 14ನೇದ್ರಲ್ಲಿ ಇದೆಯಲ್ಲ, ಯಾಕದನ್ನು ಹೇಳಲಿಲ್ಲ?
ಆ FIR ರಿಪೋರ್ಟ್ ಅಲ್ಲಿ ಏನಿದೆ ಅಂತ ಹೇಳಿ. ಅವ್ರ ಪಕ್ಕದಲ್ಲಿ ಇಬ್ರು ಇದ್ದಂತಹ ಹುಡುಗಿಯರು, ಗಾಂಧೀಜಿಯವರ ಅಸಿಸ್ಟೆಂಟ್ಸ್, ಅವರ ಹೇಳಿಕೆಯನ್ನು ತಗೊಂಡ್ರೋ ತಗೊಳ್ಳಿಲ್ವೋ? ಅವ್ರ ಹೇಳಿಕೆ ಯಾಕೆ ತಗೊಳ್ಳಿಲ್ಲ? ಇದೆಲ್ಲ ಈ ಪುಸ್ತಕದಲ್ಲಿದೆ, ನಾನು ಹೇಳ್ತಾ ಇಲ್ಲ. ಈ ಸಬ್ಜೆಕ್ಟ್ ಇಂದೇ ಬೇರೆ ಬೇರೆ ಆಯಾಮಗಳು ಜನಕ್ಕೆ ಗೊತ್ತಿರಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾಕೆ ತಗೊಳ್ಳಿಲ್ಲ? ಇನ್ನೊಂದು ಹೇಳ, ನಿಮ್ ನಿದ್ದೆ ಕೆಟ್ಬಿಡುತ್ತೆ ರಾತ್ರಿ. ಹೇಳ ಆಯ್ತು. ಬುಲೆಟ್ ಹೊಡೆದ್ರೆ ಯಾವ್ದೋ ಒಂದು ಸಿನಿಮಾದಲ್ಲಿ, ಯಾವ್ದೋ ಒಂದು ಇದ್ರೊಳಗಡೆ ಯಾರೋ ಎಂಥದ್ದು ಅವನು ರಿಯಾಲಿಟಿ ಶೋ ಮಾಡ್ತಾನಲ್ಲ, ಅವನು ಎಂಥ ಕಪೂರ್, ಅವನಿದು ಕಪಿಲ್ ಶರ್ಮಾದ್ದು ರಿಯಾಲಿಟಿ ಶೋನಲ್ಲಿ ಒಂದು ಬರುತ್ತೆ. ಈ ನಾರ್ತ್ ಇಂಡಿಯನ್ ಸಿನಿಮಾದಲ್ಲಿ ಬುಲೆಟ್ ಹೊಡೆದ್ರೆ ಸೀದಾ ಹೋಗಿ ವಿಲನ್ ಎದೆ ಚುಚ್ಚಿಬಿಡುತ್ತಂತೆ. ಸೌತ್ ಇಂಡಿಯಾದು ತಮಿಳು, ಕನ್ನಡ ಗೊತ್ತಿಲ್ಲ, ತಮಿಳು ತೆಲುಗು ಸಿನಿಮಾದಲ್ಲಿ ಹೊಡೆದ್ರೆ ಹಿಂಗ್ ಹೋಗುತ್ತೆ, ಈ ಕಡೆ ಏನ್ ಕ್ಯಾಮ್ರಾ ಬರುತ್ತೆ, ಅವ್ನ ಹೃದಯಕ್ಕೆ ತಚ್ಚತ್ತೆ, ಅವ್ನ ಹಿಂದಿನ ಪ್ರೇಮ ಎಲ್ಲ ನೆನಪಾಗತ್ತೆ ಅವಳ ಜೊತೆ ಇದು. ಆಮೇಲೆ ನಿಧಾನಕ್ಕೆ ಒಳಕ್ ಹೋಗುತ್ತೆ, ಸ್ಲೋ ಮೋಷನ್ ಅಲ್ಲಿ ರಕ್ತ ಚಿಲ್ ಅಂತ ಬರುತ್ತೆ. ಹಿಂಗೆಲ್ಲ ಒಂದು ತಮಾಷೆ ಮಾಡಿ ಯಾರೋ ರವೀನಾ ಟಂಡನ್ ಯಾರೋ ಸಮ್ ನಟಿ ಹೇಳಿದ್ದೊಂದು ಮಾತು, ಅಥವಾ ದೀಪಿಕಾ ಪಡ್ಕೊಂಡು ಯಾರು ಬರ್ತೋಗಿದೆ, ಅದ್ ಬಂತು. ಯಾಕಿದ್ ಹೇಳ್ತಾ ಇದ್ದೀನಿ, ಇದು ತಮಾಷೆ ಮಾಡೋ ಸಮಯ ಅಲ್ಲ. ಆದ್ರೆ ಗಾಂಧೀಜಿಯವರ ಎದೆಗೆ ಅವನು 3 ಗುಂಡನ್ನು ಹೊಡೆದ. ಆಮೇಲೆ ಅವನು ಹೇರಾಮ್ ಅಂತ ಹೇಳಲಿಲ್ಲ. ಅದಾದ್ಮೇಲೆ ಕಮಲ್ ಹಾಸನ್ ಮತ್ತೆ ಬೇರೆಯವ್ರು ಹೇಳಿದ್ದದು ಹೇರಾಮ್ ಅಂತ. ಹೇರಾಮ್ ಅಂತ ಹೇಳೇ ಇಲ್ಲ, ಅದೆಲ್ಲೂ ಇಲ್ಲ. ಹೇರಾಮ್ ಅಂತ ಪೊಲೀಸರೇ ಇಲ್ಲ. ಇನ್ನು ಉಳಿದವ್ರು ಏನು, ಪೊಲೀಸ್ ರಿಪೋರ್ಟ್ ಅಲ್ಲೇ ಇಲ್ವಲ್ಲ. ರಘುರಾಮ್ ಗೋಡ್ಸೆನ್ ಬಿಡಿ, ಪೊಲೀಸ್ ರಿಪೋರ್ಟ್ ಅಲ್ಲೇ ಇಲ್ವಲ್ಲ. ಇದು ನೆಗೇಷನಿಸಮ್ ಅಲ್ವಾ? ಹೇರಾಮನ್ ಯಾಕೆ ಹೇಳ್ತೀರಾ? ಮತ್ತೆ ರಾಮ ಏನು ಅಂತ ಫಸ್ಟೇ ಓದಿ ಹೇಳಿದ್ನಲ್ಲ, ಖುದಾ ಅಂತ ಹೇಳಿ. ಆಗೋಯ್ತಲ್ಲ, ಅಲ್ಲಿಗೆ ಆ ಪಾಯಿಂಟ್ ಮುಗ್ದೋಯ್ತಲ್ಲ ಅಂತ ಹೇಳೋದು. ಈ ತರ ನಮ್ಗೆ ಏನಾದ್ರು ಸುಪ್ರೀಂ ಕೋರ್ಟಿನ ಜಡ್ಜ್ ಮುಂದೆ ಮಾತಾಡೋಕೆ ಅವಕಾಶ ಸಿಕ್ಕರೆ ಎಷ್ಟು ಚೆನ್ನಾಗಿದೆ ಹೇಳ್ಬೋದಲ್ಲ ನಾವು, ಕನ್ವಿನ್ಸ್ ಮಾಡಿ ಮಿಲಾಡ್ಗಳ ಮುಂದೆ. ಅದು ಅವಕಾಶವೂ ಕೊಡಲ್ಲ ಹಿಸ್ಟಾರಿಯನ್ಸ್ಗೆ ಸುಪ್ರೀಂ ಕೋರ್ಟ್ ಮುಂದೆ ಮಾತಾಡಕ್ಕೆ. ಯಾಕೆಂದ್ರೆ ಅದು ಸತ್ಯ ಬೇಡ ಅಂತ. ಆಗ ಆ ನಿಮ್ಗೆ ಹೇಳಿದ್ನಲ್ಲ, ನಿಮ್ಗೆ ನಿದ್ದೆಗೆಡಬೇಕು, ಒಂದು ಬಾಂಬ್ ಹಾಕ್ಬೇಕು ನಿಮ್ಗೆ ಮನಸ್ಸಿನಲ್ಲಿ ಅಂತ. ಅದೇನು ಅಂದ್ರೆ, ಆ ಗುಂಡುಗಳು ಬಂತಲ್ಲ, ಆ ಗುಂಡುಗಳು ಬಾಡಿಗೆ ಹೋಯ್ತು. ಆಮೇಲೆ ಒಂದು ಗುಂಡು ಪಕ್ಕದಲ್ಲಿ ಬಿದ್ದಿತ್ತು, ಆ ಗುಂಡನ್ನೆಲ್ಲ ಕಲೆಕ್ಟ್ ಮಾಡ್ತಾರೆ, ಪೊಲೀಸ್ ಪ್ರೊಸೀಜರು ಮಾಡಿ ಅದನ್ನ ಇಟ್ರು. ಆಮೇಲೆ ಅದು ಲ್ಯಾಬ್ಗೆ ಹೋಯ್ತು, ಟೆಸ್ಟ್ ಆಯ್ತು, ಎಲ್ಲ ಆಯ್ತು. ಗಾಂಧೀಜಿಯವರ ದೇಹವನ್ನು ಹೊಕ್ಕ ಗುಂಡುಗಳು ಮತ್ತು ನಾಥುರಾಮ್ ಗೋಡ್ಸೆಯ ಪಿಸ್ತೂಲಿನಿಂದ ಸಿಡಿದ ಗುಂಡು, ಇವೆರಡು ಬೇರೆ. ಇದೆಷ್ಟು ಜನ ಗೊತ್ತು? ಗುಂಡಿಗೆ ಬಲಿಯಾದ್ರು ಸರಿ. ಯಾರ ಗುಂಡಿಗೆ? ಗುಂಡಿಗೆ ಅಂತ ಎದೆ ಅಂತ ಒಂದು ಹಳಗನ್ನು ಕನ್ನಡದಲ್ಲಿ, ಗುಂಡಿಗೆ ಅಂತ ಎದೆ. ಗಾಂಧೀಜಿಯವರ ಗುಂಡಿಗೆ ಯಾರ ಗುಂಡಿಗೆ ಬಲಿಯಾಯಿತು? ಗೋಡ್ಸೆಯ ಗುಂಡಿಗೆ ಬಲಿಯಾಯಿತು? ಯಾರ್ದಾದ್ರೂ ಬೇರೆಯವರ ಪಿಸ್ತೂಲಿನ ಗುಂಡಿಗೆ ಬಲಿಯಾಯಿತು? KS ನಾರಾಯಣಾಚಾರ್ಯ ಅವರು ಇದೇ ಸಬ್ಜೆಕ್ಟ್ ಮೇಲೆ ಒಂದು ಪುಸ್ತಕ ಬರೆದಿದ್ದಾರೆ. ಯಾಕೆ ಹೇಳ್ತೀನಂದ್ರೆ, ಇನ್ನೂ ಒಂದು ಭಯಂಕರವಾದ ಪ್ರಶ್ನೆ ನಿಮ್ಗೆ ಹೇಳ್ತೀನಿ. ನಾನು ಗಾಂಧಿ ವಧೆಯನ್ನು ಮಾಡಿದ್ದೆ ಅಂತ ಹೇಳಿ, ಹೇಗೋ ನೀನ್ ಗಾಂಧಿಯನ್ನು ಮೊದ್ಲಿಂದಲೂ ವಿರೋಧ ಮಾಡ್ಕೊಂಡು ಬರ್ತಾ ಇದೆಯಾ, ಹೇಗೋ ನೀನ್ ಹಿಂದೂ ಮಹಾಸಭಾ ಜೊತೆ ಇದೆಯಾ, ಹೇಗೋ ನೀನ್ ನಿನ್ನೆ ತನಕ ಸಾವರ್ಕರ್ ಶಿಷ್ಯ ಆಗಿದ್ದೆ ಅಂತ ಹೇಳಿ ಅವನನ್ನ ಮುಂದಕ್ಕಿಟ್ಟು ಬಲಿಪಶುವನ್ನಾಗಿ ಮಾಡಿ, ಬೇರೆ ಯಾರಾದ್ರೂ ಅಧಿಕಾರಸ್ಥರು ಗಾಂಧಿಯವರ ಹೇಗೋ ಅವ್ರದ್ದೊಂದು ಅವಸಾನದ ಕಾಲ ಬಂದಿದೆ ಅಂತ ಅದನ್ನ ಲಾಭ ತೆಗೆದುಕೊಂಡ್ರು ಅನ್ನುವಂಥ ಪ್ರಶ್ನೆಗಳು ಈ ಕೇಸಲ್ಲಿ ಇದೆ ಅಂತ ಹೇಳ್ತಿರೋದು. ತುಷಾರ್ ಗಾಂಧಿ ಅವ್ರ ಪುಸ್ತಕ ಓದಿ, ಮನೋಹರ್ ಮಳಗಾಂವ್ಕರ್ ಅವ್ರ ಪುಸ್ತಕ ಓದಿ, ರಾಮಚಂದ್ರ ಗುಹಾ ಅವ್ರ ಪುಸ್ತಕ ಓದಿ, ನಾರಾಯಣಾಚಾರ್ಯ ಅವ್ರದ್ದು ಓದಿ, ಇವ್ರು ಬರೆದಿರೋದು ಓದಿ, ಇನ್ನು ಇವ್ರದೇ ಗೋಪಾಲ್ ಗೋಡ್ಸೆ ಅವ್ರದ್ದು ಇನ್ನೂ ಬೇರೆ ಬೇರೆ ಪುಸ್ತಕಗಳಿದೆ, ಅದನ್ನ ನೋಡಿ. ಎಲ್ಲವನ್ನು ನೋಡಿದಾಗ ಇಟ್ ಈಸ್ ಸ್ಟಿಲ್ ಎ ಪಜಲ್. ಹಂಗಾಗಿ ದಯವಿಟ್ಟು ಸಾವರ್ಕರ್ ಅವ್ರನ್ನ, ಗೋಡ್ಸೆ ಅವ್ರನ್ನ, ಹಿಂದೂ ಮಹಾಸಭಾ ಅವ್ರನ್ನ ಈಗಿನ ಸಿಕ್ಕಿರುವ ನ್ಯೂ ಎವಿಡೆನ್ಸ್ ಪ್ರಕಾರ ನೀವು FIR ಸಮೇತ ಮತ್ತು ಅದನ್ನ ಮರು ಓದಿಗೆ, ಮರು ಜಡ್ಜ್ಮೆಂಟ್ಗೆ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಕೋರ್ಟ್ ಕೊಟ್ಬಿಟ್ಟಿದೆ. ಮತ್ತೆ ಯಾರಿಗೆ ಕೊಟ್ಟರು ಅವ್ರಾಗ್ಲೇ ನೇಣು ಆಗಿ ಹೊಟ್ಟೋಗಿದ್ದಾರೆ, ಏನು ಮಾಡೋಕ್ಕಾಗಲ್ಲ ಅದನ್ನ. ಬಟ್ ಸಮಾಜ ಚರ್ಚೆ ಮಾಡ್ಬೋದಲ್ವಾ? ಸಮಾಜವನ್ನು ಚರ್ಚೆ ಮಾಡೋದಿಕ್ಕೆ ಯಾರು ಬೇಡ ಅಂತಾರೆ? ಜೀಸಸ್ ಕ್ರೈಸ್ಟ್ ಭಾರತದಲ್ಲಿ ಬಂದಿದ್ನೋ ಇಲ್ವೋ, ನಡೀತಾನೆ ಇದೆ ಚರ್ಚೆ. ಸಾಕ್ರಟಸ್ಗೆ ವಿಷ ಕೊಟ್ಟಿದ್ರಲ್ಲ, ಸರಿಯೋ ತಪ್ಪೋ ಚರ್ಚೆ ನಡೀತಾನೆ ಇದೆ. ಅಬ್ರಹಾಂ ಲಿಂಕನ್ ಹತ್ಯೆ ಬಗ್ಗೆ ಚರ್ಚೆ ನಡೀತಾನೆ ಇದೆ. ಸಮಾಜ ಸ್ವಭಾವ ಅದು. ಅದನ್ನಾದ್ರೂ ಭಾರತೀಯ ಸಮಾಜ, ಹಿಂದೂ ಸಮಾಜ ಚರ್ಚೆ ಮಾಡ್ಬೋದಲ್ಲ. ಒಂದ್ ಪ್ರಶ್ನೆ ಹೇಳಿ ನಿಲ್ಲಿಸ್ತೀನಿ, ನನ್ನ ಮಾತನ್ನ ಮುಗಿಸ್ತೀನಿ ಅನ್ನೋ ಪ್ರಶ್ನೆನೇ ಇಲ್ಲ, ನಿಲ್ಸೋದೇ ಇವತ್ತು. 10 ಲಕ್ಷಕ್ಕಿಂತ ಹೆಚ್ಚು ಜನ ಹಿಂದೂಗಳು, ಸಿಖ್ಖರು ಆ ಭಾರತ ವಿಭಜನೆಯಲ್ಲಿ ಅತ್ಯಾಚಾರಕ್ಕೆ, ಮಾನಭಂಗಕ್ಕೆ, ಅವರ ಆಸ್ತಿಪಾಸ್ತಿ ನಷ್ಟಕ್ಕೆ ಗುರಿಯಾದ್ರಲ್ವಾ? 10 ಲಕ್ಷ ಜನ. ಇದ್ದಕ್ಕಿದ್ದಂತೆ ನಮಗೆ ಒಂದು ಬಾಡಿಗೆ ಮನೆ ಚೇಂಜ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ವಾರಾನ್ಗಟ್ಲೆ, ತಿಂಗಳನ್ಗಟ್ಲೆ ಪ್ರಿಪರೇಷನ್ ಬೇಕಾಗುತ್ತೆ ಇನ್ನೊಂದು ಬಾಡಿಗೆ ಮನೆಗೆ ಹೋಗಕ್ಕೆ. ಆ ವಸ್ತುಗಳು, ಸಾಮಾನುಗಳು ಬೆಳಗ್ಗೆ ಮಲಗಿದ್ರೆ
ಅಣ್ಣ ತಮ್ಮಂದ್ರು ಹೊಲ ಇದ್ರೆ ಅಣ್ಣನ ಹೊಲ ಪಾಕಿಸ್ತಾನದಲ್ಲಿ, ತಮ್ಮನ ಹೊಲ ಇಂಡಿಯಾದಲ್ಲಿ, ಭಾರತದಲ್ಲಿ ಅನ್ನೋ ಪರಿಸ್ಥಿತಿಯನ್ನು ಇವ್ರು ತಂದಿಟ್ರಲ್ಲ, ರ್ಯಾಡ್ಕ್ಲಿಫ್ ಪ್ಲಾನ್ ಅಂತ ಮಾಡ್ಬಿಟ್ಟು. ಅದನ್ನ ಮಾಡಿದ್ಮೇಲೆ ನಾನು ಹಿಂದೆ ಕೂಡ ಟಿವಿ ಡಿಬೇಟ್ ಅಲ್ಲಿ ಹೇಳಿದ್ದೇನೆ, ಪಾರ್ಟಿಷನ್ ಅನ್ನ ಸರಿಯಾದ ರೀತಿ ಮ್ಯಾನೇಜ್ ಮಾಡದೇ ಇರೋ ಕಾರಣಕ್ಕೋಸ್ಕರವೇ ಗಾಂಧಿಯವರ ಹತ್ಯೆ ಆಗಿದ್ದು. ಹೆಸರು ನೀವು ಯಾರ್ದು ಬೇಕಾದ್ರೂ ತಗೊಳ್ಳಿ, ನೀವಲ್ಲಿ ಅದಕ್ಕೆ ಯಾರಿಂದ ಗುಂಡು ಬಂತು ಅನ್ನೋದು ಪ್ರಶ್ನೆ ಇಲ್ಲ, ಯಾಕೆ ಆಯಿತು ಅನ್ನೋದು ಪ್ರಶ್ನೆ. ವೈ ಇಟ್ ಹ್ಯಾಪನ್, ವಾಟ್ ಈಸ್ ದ ರೀಸನ್, ಕಾರಣ ಏನು ಅಂತ ಹೇಳಿದ್ರೆ 45ರಿಂದ 47ರವರೆಗೆ ನಡೆದಂತ ಆ ಒಂದು ವಿಕಟವಾದ ನಾಟಕಗಳು, ಅದರ ಪೂರ್ಣವಾದಂತ ಚಿತ್ರಣ ಇನ್ನು ಕನ್ನಡದ ಓದುಗರಿಗೆ ಬಂದಿಲ್ಲ. ಇಂಗ್ಲಿಷ್ನಲ್ಲಿ ನಡೆದಿದೆ, ಸಾಕಷ್ಟು ಅಧ್ಯಯನಗಳು ಇಂಗ್ಲಿಷ್ನಲ್ಲಿ ಬಂದಿದೆ, ಬೇಕಾದಷ್ಟು ಪುಸ್ತಕಗಳು ಬಂದಿದೆ. ಅದೆಲ್ಲವನ್ನೂ ನಾವು ಇಟ್ಕೊಂಡು ನೋಡಿದ್ರೆ ನಾನೇಕೆ ಗಾಂಧೀಜಿಯವರ ವಧೆ ಮಾಡಿದೆ ಅನ್ನೋ ಪುಸ್ತಕಕ್ಕೆ ಇನ್ನಷ್ಟು ಪುಷ್ಟಿ ಸಿಗುತ್ತೆ. ಇವರೊಬ್ಬರೇ ಇದರಲ್ಲಿ ನಾಥೂರಾಮ್ ಗೋಡ್ಸೆ ಅವರೊಬ್ಬರೇ ಪಾತ್ರಧಾರಿ ಅಲ್ಲ ಅನ್ನೋದು ಗೊತ್ತಾಗುತ್ತೆ ನಮ್ಗೆ. ಇದಕ್ಕೆ ಬೇಕಾದಷ್ಟು ಜನ ಬೇರೆ ಬೇರೆ ರೀತಿಗಳಲ್ಲಿ ಪಾತ್ರಗಳನ್ನ ವಹಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ನಾನು ನಿಮ್ಗೆ ಕೊನೆಯದಾಗ ಕೇಳ್ಬೇಕಾಗಿದ್ದ ಪ್ರಶ್ನೆ, 10 ಲಕ್ಷಕ್ಕಿಂತ ಹೆಚ್ಚು ಜನ ಸತ್ರಲ್ಲ, ಅವರ ಪ್ರಾಣಕ್ಕೆ ಬೆಲೆ ಇಲ್ವಾ? ಅವರ ಮಾನಕ್ಕೆ ಬೆಲೆ ಇಲ್ವಾ? ಅವರ ಆಸ್ತಿ ಪಾಸ್ತಿ, ಅವರ ದೇವಾಲಯಗಳು, ಗುರುದ್ವಾರಗಳಿಗೆ ಬೆಲೆ ಇಲ್ವಾ? ಬೆಲೆ ಇದೆ ಅನ್ನೋದಾದ್ರೆ ಆ ಬೆಲೆ ಎಷ್ಟು? ಅದಕ್ಕೆ ಬೆಲೆ ತೆರಬೇಕಾದವ್ರು ಯಾರು? ಹೂ ಹ್ಯಾಸ್ ಟು ಪೇ ಫಾರ್ ಇಟ್? ಈಗಲೂ ಸುಮಾರು 15% ಇದ್ದಂತ ಹಿಂದೂಗಳು ಕೊನೆಗೆ 1.25% ಬಂದ್ರು ಪಾಕಿಸ್ತಾನದಲ್ಲಿ. ಬಾಂಗ್ಲಾದೇಶದಲ್ಲೂ ಕೂಡ ಅವ್ರ ಜನಸಂಖ್ಯೆ ಎಷ್ಟಾಯ್ತು ಅಂತ ಗೊತ್ತಿದೆ. ನಾನು ರಾಮನಾಮವನ್ನು ಹೇಳ್ತಿದ್ದೆ ಅಂತ ಹೇಳುವಂತ ಮಹಾತ್ಮ ಗಾಂಧೀಜಿಯವರಿಗೆ ಅಥವಾ ಗಾಂಧೀಜಿಯವರಿಗೆ ಯಾಕೆ ಈ ರೀತಿ ವಿಚಿತ್ರವಾದ ಡಿಸಿಷನ್ಗಳನ್ನ ಅವ್ರು ತೆಗೆದುಕೊಳ್ಳೋದಿಕ್ಕೆ ಅವರು ಹೋದ್ರು ಅನ್ನೋದನ್ನ ಬೇಕಾದಷ್ಟು ಜನ ಕನ್ನಡವನ್ನು ಸೇರಿದಂತೆ ಬರೆದಿದ್ದಾರೆ. ಇದೊಂದೇ ನಾನು ಹೇಳ್ತಾ ಇಲ್ಲ, ಅದನ್ನ ನಾವು ನೋಡ್ಬೇಕಲ್ವಾ. ಕಮ್ಯುನಿಸ್ಟರು ಅದನ್ನು ಬರೆದಿದ್ದಾರೆ. ಇವತ್ತು ಕಮ್ಯುನಿಸ್ಟರು ಎಲ್ಲ ಬಿಳಿ ಪಂಚೆ ಉಟ್ಕೊಂಡು, ಬಿಳಿ ಜುಬ್ಬ ಹಾಕೊಂಡು ಗಾಂಧಿವಾದ ಹೇಳೋರು ಬಹಳ ಜನ ಉಟ್ಕೊಂಡಿದ್ದಾರೆ. ಗಾಂಧಿವಾದದ ಶವ ಪರೀಕ್ಷೆ ಅಂತ ಯಶ್ಪಾಲ್ ಅನ್ನುವಂಥ ಕ್ರಾಂತಿಕಾರಿಯಾಗಿದ್ದು ಅಂತ ಬರೆದಿದ್ದಾರೆ ಈ ಸಬ್ಜೆಕ್ಟ್ ಬಗ್ಗೆ. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ದಿಸ್ ಈಸ್ ನಾಟ್ ಎ ಸೆಟಲ್ಡ್ ಫ್ಯಾಕ್ಟ್. ಆಸ್ ದಿ ಪಾರ್ಟಿಷನ್ ಆಫ್ ಇಂಡಿಯಾ ಈಸ್ ನಾಟ್ ಎನ್ ಅಕ್ಸೆಪ್ಟಬಲ್ ಫ್ಯಾಕ್ಟ್ ಅಂಡ್ ಇಟ್ ಈಸ್ ನಾಟ್ ಎ ಸೆಟಲ್ಡ್ ಫ್ಯಾಕ್ಟ್. And in just 6.5 years or 7 years, Pakistan is going to be dissolved. ನಾನು ಮತ್ತೆ ಹೇಳ್ತಾನೆ, ಹೋದಾಗತ್ತೆ ಪಾಕಿಸ್ತಾನ ಕರಗೋಗತ್ತೆ. ಪ್ರಶ್ನೆ ಇನ್ನೂ ಉಳಿದಿದೆ. ಆಗ ಮೌಂಟ್ ಬ್ಯಾಟನ್ ಕೇಳಿದ ಪ್ರಶ್ನೆ, ಗಾಂಧೀಜಿಯವರ ಹತ್ಯೆ ಆಯಿತು ಅಂದಾಗ ಕೊಂದವನು ಹಿಂದೂನೋ ಮುಸ್ಲಿಮೋ ಅಂತ. ಹಿಂದೂ ಅಂದಾಗ ಬಾ ಅಂತ ಮೌಂಟ್ ಬ್ಯಾಟನ್ ಹೇಳಿದ ಮಾತು ಬರುತ್ತೆ, ರೆಕಾರ್ಡ್ ಆಗಿದೆ ಹಿಸ್ಟ್ರಿಯಲ್ಲಿ. ಈ ಪ್ರಶ್ನೆಗೆ ಉತ್ತರ ಸಿಗೋದು ಯಾವಾಗ ಗೊತ್ತಾ? ಈ ಪ್ರಶ್ನೆಗೆ ಯಾಕೆ ಅನ್ನೋದಕ್ಕೆ ಟ್ರಾನ್ಸ್ಫರ್ ಆಫ್ ಪವರ್ ಡಾಕ್ಯುಮೆಂಟ್ಸ್ ನಮ್ಮ ಕೈ ಸಿಕ್ಕಿದ್ರೆ, ಟ್ರಾನ್ಸ್ಫರ್ ಆಫ್ ಪವರ್ನ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ನ ಭಾರತ ಸರ್ಕಾರ ತನ್ನಲ್ಲಿರೋ ಮಾಹಿತಿಯನ್ನ ಮತ್ತು ಬ್ರಿಟನ್ನಿಂದ ತಗೊಳ್ಳೋದನ್ನು ಕೊಟ್ಟಾಗ ಯಾಕೆ ಈ ಕಟ್ಟಪ್ಪಣೆ? ಚಕ್ರವರ್ತಿ ರಾಜಗೋಪಾಲಾಚಾರಿಯವರು ಅವರನ್ನ ಭಾರತದ ಗವರ್ನರ್ ಜನರಲ್ ಮಾಡ್ಬೋದಾ? ಹೇ ಮಹಾರಾಣಿ, ನಿನ್ನ ಒಪ್ಪಿಗೆ ಇದೆಯಾ ಅಂತ ಸ್ವತಂತ್ರ ಭಾರತದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅವರಿಗೆ ಪತ್ರ ಬರೆದು ಪರ್ಮಿಷನ್ ಕೇಳ್ತಾರಲ್ಲ, ಯಾಕೆ ಕೇಳ್ತಾರೆ? ಸಂಸ್ಕೃತವನ್ನ ರಾಷ್ಟ್ರಭಾಷೆ ಮಾಡಬೇಕು ಅಂತ ಹೋದಾಗ ರಾಜೇಂದ್ರ ಪ್ರಸಾದ್ ಅವರು ಅಂಬೇಡ್ಕರ್ ಮಾತನ್ನು ತಡೆದು ಯು ಕ್ರಿಯೇಟ್ ಎ ಕಾಂಟೆಕ್ಸ್ಟ್ ಅಂಡ್ ಥಿಂಕ್, ಇಂಡಿಪೆಂಡೆಂಟ್ ಆಗಿ ಥಿಂಕ್ ಮಾಡಬೇಡಿ ಈ ಘಟನೆಗಳನ್ನ, ಎಲ್ಲವನ್ನು ಒಂದ್ ಚೌಕಟ್ಟಲ್ಲಿ ಮಾಡಿ. ಅಂಬೇಡ್ಕರ್ ಅವರು ಯಾವ ಹಿನ್ನೆಲೆಯಿಂದ ಬಂದ್ರೆ ಗೊತ್ತಿದೆ, ದಲಿತ ಬ್ಯಾಕ್ ಗ್ರೌಂಡ್ ಇಂದ ಬಂದವರು. ಅವ್ರು ಸಂಸ್ಕೃತ ರಾಷ್ಟ್ರಭಾಷೆ ಆಗ್ಬೇಕು ಅಂತ ಹೇಳಿದಾಗ ರಾಜೇಂದ್ರ ಪ್ರಸಾದ್ ಅನ್ನೋ ಹೆಸರಿರೋರು ಸಂಸ್ಕೃತವನ್ನ ರಾಷ್ಟ್ರಭಾಷೆ ಆಗೋದು ಬೇಡ ಅಂತವ್ರು ಅದು ವಿರುದ್ಧವಾಗಿ ಓಟ್ ಹಾಕ್ತಾರಲ್ಲ, ಯಾಕೆ? ಹಾಗಾದ್ರೆ ಸಂಸ್ಕೃತ ರಾಷ್ಟ್ರಭಾಷೆ ಆಗ್ಬಾರ್ದು ಅನ್ನೋದು ಯಾರ್ಯಾರ ಬತ್ತಳಿಕೆಯಲ್ಲಿದ್ದ ಬಾಣಗಳು? ಸಂಸ್ಕೃತದ ವಧೆ ಮಾಡಿದವರು ಯಾರು? ಹಾಗಾದ್ರೆ ಈ ತರದ ನೀವು ವಿಶಾಲವಾದ ಪ್ರಶ್ನೆಗಳನ್ನು ಇಟ್ಕೊಂಡು ಅದರ ಒಂದು ಭಾಗವಾಗಿ ನೀವು ಗಾಂಧಿ ಅಸಾಸಿನೇಷನ್ ಅಥವಾ ವಧೆ ಅನ್ನೋ ಕೇಸನ್ನು ನೋಡಿದಾಗ ಈಸ್ ಆಲ್ಸೋ ಒನ್ ಆಫ್ ದಿ ಇನ್ಸಿಡೆಂಟ್ ಅಂತ ಗೊತ್ತಾಗ್ತದೆ. ನನ್ನ ಪ್ರತಿಪಾದನೆ ಅದು. ಇದು ಅನೇಕಾನೇಕ ಆ ಕಾಲದ ವಿಚಿತ್ರ ಘಟನಾವಳಿಗಳು, ಭಾರತ ವಿರುದ್ಧವಾದ ಘಟನಾವಳಿಗಳು, ಭಾರತದ ಪರವಾದ ಘಟನಾವಳಿಗಳಲ್ಲಿ ಇದು ಕೂಡ ಒಂದು ಘಟನೆ ಅಷ್ಟೇ. ಇದೊಂದನ್ನು ಇಟ್ಕೊಂಡು ಗೋಡ್ಸೆಗೆ ಇದಾಯ್ತು, ಗಲ್ಲು ಆಯ್ತು, ಆತ ಏನು ಅದ್ರ ಬಗ್ಗೆ ಬೇಸರವನ್ನಾಗ್ಲಿ ಏನನ್ನು ವ್ಯಕ್ತಪಡಿಸ್ತಿಲ್ಲ. ಗಾಂಧೀಜಿಯವರ ಮಗನೇ ಬಂದು ಇವ್ರ ಹತ್ರ ಚಕ್ರವರ್ತಿ ರಾಜಗೋಪಾಲಾಚಾರಿ ಮತ್ತು ನೆಹರು ಮತ್ತೆ ಪಟೇಲ್ ಹತ್ರ ಹಿಂಸಾತ್ಮಕವಾಗಿ ಇವರನ್ನ ಬಿಡುಗಡೆ ಮಾಡಿಬಿಡೋಣ ಅಂತೆಲ್ಲ ಮಾತುಕತೆ ನಡೀತು. ಆವಾಗ ಗೋಡ್ಸೆನ ಕೇಳಿದಾಗ ಗೋಡ್ಸೆ ನನಗೇನಾದ್ರೂ ಅವಶ್ಯಕತೆ ಇಲ್ಲ, ಆದ್ರೆ ಒಬ್ಬ ತಂದೆಯಾಗಿ
ಅಂದ್ರೆ ನೀವು ಅವ್ರ ಮಗ ಅಲ್ಲ, ಒಬ್ಬ ತಂದೆಯಾಗ ಅವ್ರನ್ನ, ಒಬ್ಬ ನೀವು ಪುತ್ರನ ಮುಂದೆ ಮಾತನಾಡುವಾಗ ಖಂಡಿತ ನಾನು ಸಂತಾಪ ವ್ಯಕ್ತಪಡಿಸ್ತೀನಿ. ಇದು 1 to 1, ನನಗೆ ಯಾವುದೇ ವೈಯಕ್ತಿಕವಾದ ಕಾರಣವಿಲ್ಲ, ಇದು ಪೊಲಿಟಿಕಲ್ ರೀಸನ್, ರಾಜಕೀಯ ಕಾರಣಕ್ಕೆ ನಾನು ಈ ರೀತಿ ನಾನು ಅವರನ್ನು ಮುಗಿಸುವಂತ ಪ್ರಯತ್ನವನ್ನು ಮಾಡಿದೆ. ಹಾಗಾದ್ರೆ ಗಾಂಧೀಜಿಯವರ ಅಂತ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಯನ್ನ ಹಿಂಸೆ ಮತ್ತು ಅಹಿಂಸೆ ಅನ್ನುವ ಧಾರ್ಮಿಕ ಮತ್ತು ನೈತಿಕ ರೀತಿಯ ಚರ್ಚೆಯಾಗಿ ಮುಂದುವರಿಸಬೇಕಾ ಸಮಾಜ, ಅಥವಾ ಇದನ್ನೊಂದು ರಾಜಕೀಯದ ಪ್ರಶ್ನೆಯಾಗಿ ಕಂಟಿನ್ಯೂ ಮಾಡಬೇಕಾ ಡಿಬೇಟ್ನ? ನನ್ನ ಪ್ರಕಾರ ಇಟ್ ಶುಡ್ ಬಿ ಡಿಸ್ಕಸ್ಡ್ ಆಸ್ ಎ ಪೊಲಿಟಿಕಲ್ ಪಾಯಿಂಟ್. ರಾಜಕೀಯವಾಗಿ ಚರ್ಚೆ ಮಾಡಬೇಕು. ಕಾಂಗ್ರೆಸ್ನ ಮುಖಂಡರ ಗಾಂಧೀಜಿಯವರು ಮಾಡಿದ್ ಸರಿನಾ, ಹಿಂದೂ ಮಹಾಸಭಾ ಅಥವಾ ಬೇರೆ ಹಿಂದೂ ವಿಚಾರಗಳ ಹಿನ್ನೆಲೆಯಲ್ಲಿ ಬಂದಂತ ಈ ವ್ಯಕ್ತಿಗಳು ಮಾಡಿದ್ ಸರಿನಾ ಅನ್ನುವ ಚರ್ಚೆ ಮಾಡಿದಾಗ, ಸ್ವಾತಂತ್ರ್ಯ ನಂತರದಲ್ಲಿ ಹಿಂದೂ ಮಹಾಸಭಾ ಯಾಕೆ ರಾಜಕೀಯವಾಗಿ ಕುಗ್ತಾ ಹೋಯ್ತು, ಆ ಜಾಗವನ್ನು ಜನಸಂಘವೇ ಯಾಕೆ ತಗೊಳ್ತು, ಜನಸಂಘವೂ ಯಾಕೆ ಬೇರೆ ಬೇರೆ ರೀತಿಯ ನಡವಳಿಕೆಗಳನ್ನ ಮುಂದಿನ ದಿನಗಳಲ್ಲಿ ಇಟ್ಕೊಳ್ತಾ ಹೋಯ್ತು, ಅದರದ್ದೇ ಭಾಗವಾಗಿ ಬಂದಂತ ಭಾರತೀಯ ಜನತಾ ಪಕ್ಷ 81-82 ಅದರ ಒರಿಜಿನಲ್ ಮ್ಯಾನಿಫೆಸ್ಟೋದಲ್ಲಿ ತನ್ನನ್ನ ರಾಣಾ ಪ್ರತಾಪನ ಸೋಷಿಯಲಿಸಂ ಅಂತ ಹೇಳಲಿಲ್ಲ, ಶಿವಾಜಿಯ ಸೋಷಿಯಲಿಸಂ ಅಂತ ಹೇಳಲಿಲ್ಲ, ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಸೋಷಿಯಲಿಸಂ ಅಂತ ಹೇಳಲಿಲ್ಲ, ಅದು ಹೇಳಿದ್ದು ಗಾಂಧಿಯನ್ ಸೋಷಿಯಲಿಸಂ ಅಂತ ಯಾಕೆ ಹೇಳ್ತು? ನೋಡಿ, ಅಲ್ಲಿಂದ ಇಲ್ಲಿ ತನಕ ಅದೇ ಥ್ರೆಡ್ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೆ. ಯಾಕಿದು? ಸಮಾಜವಾದಿಗಳಿಗೆ ಇದ್ದಂತ ಗಾಂಧಿ ವಿಚಾರದ ಮೋಹ ಆರ್ಯ ಸಮಾಜದವ್ರಿಗೂ ತಗಲ್ಕೊಂಡು ಆರ್ಯ ಸಮಾಜದವರು ದಯಾನಂದವಾದಿಗಳಿಂದ ಗಾಂಧಿವಾದಿಗಳು ಯಾಕಾದ್ರು? ಈ ಪ್ರಶ್ನೆಗಳನ್ನ ನೀವು 100 ವರ್ಷಗಳ ಇತಿಹಾಸವನ್ನ ಸಮಗ್ರವಾಗಿ ಇಟ್ಕೊಂಡು ಅಭ್ಯಾಸ ಮಾಡದೆ ಹೋದ್ರೆ, ಇದು ಹಿಂದಿಯಲ್ಲಿ ಹೇಳ್ತಾರಲ್ಲ ತೂತು ಮೇಮೆ ಅಂತ, ಇವ್ರು ಅವ್ರನ್ನ ಅನ್ನೋದು ಅವ್ರು ಇವ್ರನ್ನ ಅನ್ನೋದು, ಒಂದೇ ಫೇಸ್ಬುಕ್ ನಲ್ಲಿ ಅಥವಾ ಇದ್ರೊಳಗೆ ಗಲಾಟೆ ಮಾಡ್ಕೊಳ್ಳೋದು, ಆ ರೀತಿ ಆಗುತ್ತೆ. ಬಹಳ ಮುಖ್ಯವಾಗಿ ಸಾವರ್ಕರ್ ಹೇಳೋ ಮಾತೇ ಇದೆಯಲ್ಲ, ಯಾವುದೇ ಸಮಾಜದಲ್ಲಿ ಅಬ್ಸಲ್ಯೂಟ್ ಆದಂತ ಅಹಿಂಸೆಯನ್ನು ಆಚರಣೆ ಮಾಡಕ್ ಸಾಧ್ಯನಾ? ಅಬ್ಸಲ್ಯೂಟ್ ಆದಂತ ಯಾವ ಸಮಾಜದಲ್ಲೂ ಸಾಧ್ಯ ಇಲ್ಲ. ಮಿಲಿಟರಿ ಬೇಕೇ ಬೇಕು, ಪೊಲೀಸ್ ಬೇಕೇ ಬೇಕು, ಇಲ್ಲಾಂದ್ರೆ ಪುಂಡು ಪೋಖ್ರಿಗಳು ಹೆಚ್ಕೊಳ್ತಾರೆ. ಹಾಗಾಗಿ ಗಾಂಧೀಜಿಯವರ ಅಹಿಂಸಾವಾದವನ್ನ ಹೇಳುವ ಕೂಡ ಅಟ್ ವಾಟ್ ಕಾಸ್ಟ್? ಅಟ್ ದಿ ಕಾಸ್ಟ್ ಆಫ್ ಅವರ್ ಸೋಲ್ಜರ್ಸ್, ಅಟ್ ದಿ ಕಾಸ್ಟ್ ಆಫ್ ಅವರ್ ಪೊಲೀಸ್ಮೆನ್, at the cost of our paramilitary forces? No, never. It should not happen. ಯಾಕಂದ್ರೆ ಅವ್ರಿಗೆ ಫ್ಯಾಮಿಲಿ ಇಲ್ವಾ, ಅವ್ರ ಜೀವನ ಇಲ್ವಾ? ಈ ಹಿನ್ನೆಲೆಯಲ್ಲಿ ನೋಡಿದಾಗ ಗೋಡ್ಸೆಯ ಸ್ಟೇಟ್ಮೆಂಟ್ಗಳನ್ನ ನೋಡಬೇಕಾದ ಬೆಳಕು ಮಹಾಭಾರತದ ಬೆಳಕು. ಅಹಿಂಸಾ ಪರಮೋ ಧರ್ಮ, ಸರಿ, ಧರ್ಮಹಿಂಸಾ ತಥೈವಚ. ಸಂದರ್ಭ ಬಂದಾಗ ಅಹಿಂಸೆಯನ್ನು ಪಕ್ಕಕ್ಕಿಟ್ಟು ಹಿಂಸೆಯನ್ನು ಸಮಾಜದ ಒಳಿತಿಗೋಸ್ಕರ ಮಾಡಬೇಕಾಗತ್ತೆ. ಇಷ್ಟಾದ್ರೂ ಅಹಿಂಸೆನೇ ಶ್ರೇಷ್ಠ ಅನ್ನೋ ಐಡಿಯಲ್ ಕಂಡೀಷನ್. ಅದನ್ನ ಗೀತೆ ಮತ್ತೆ ಹೇಳುತ್ತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಮತ್ತೆ ಹೇಳ್ತಾನೆ, ವ್ಯಾಸರು ಇದನ್ನ ಹೇಳ್ತಾರೆ. ವ್ಯಾಸ ದರ್ಶನದ ಮುಂದೆ, ಕೃಷ್ಣ ದರ್ಶನದ ಮುಂದೆ ಗಾಂಧಿ ದರ್ಶನ ನಿಲ್ಲುವುದಿಲ್ಲ, ನನ್ನ ಅಭಿಪ್ರಾಯ. ನೀವು ವ್ಯಾಸ ದರ್ಶನ, ಕೃಷ್ಣ ದರ್ಶನ, ಚಾಣಕ್ಯ ದರ್ಶನದ ಹಿನ್ನೆಲೆಯಲ್ಲಿ ಇಡೀ ಗ್ರಂಥವನ್ನ ಓದಿ ನಿಮಗೆ ಸಿಗುವಂತ ಆಂಗಲ್ಲೇ ಬೇರೆ. ಅದು ಶುದ್ಧವಾದ ಭಾರತೀಯ ದೃಷ್ಟಿಕೋನ ಆಗುತ್ತೆ, ಶುದ್ಧವಾದ ಹಿಂದೂ ದೃಷ್ಟಿಕೋನ ಆಗುತ್ತೆ. ಇಲ್ಲ ಅಂದ್ರೆ ಇಂಡಿವಿಜುವಲ್ ಆಗಿರುವಂತ ಒಂದು ಹಾಫ್ ಕ್ರಿಶ್ಚಿಯನ್ ಅಂತ ಹೇಳ್ಬೋದಾಗಿರೋ ಗಾಂಧಿ ಚಿಂತನೆ ಆಗುತ್ತೆ. ಇದು ಅರವಿಂದ್ರದ್ದೇ ಮಾತು. ಸೊ ಇನ್ನು ಬೆಳೆಸಿದ್ರೆ ಸಾಕಷ್ಟು ಹೊತ್ತಾಗತ್ತೆ. ಇದರಿಂದ ನಮಗೆ ತಿಳಿದು ಬರೋದೇನು ಅಂತ ಹೇಳಿದ್ರೆ, ಎಷ್ಟು ಒಬ್ಬ ಮನುಷ್ಯ ಲಾಜಿಕಲ್ ಆಗಿ ತನ್ನ ಅಭಿಪ್ರಾಯಗಳನ್ನ ಮಂಡಿಸಬಹುದು ಅನ್ನೋದು ಗೊತ್ತಾಗುತ್ತೆ. ಒಬ್ಬ ಮನುಷ್ಯ ಅಷ್ಟು ಲಾಜಿಕಲ್ ಆಗಿ ತನ್ನ ಅಭಿಪ್ರಾಯಗಳನ್ನ ಮಂಡಿಸಿದ್ರೆ ಅದನ್ನ ಅಷ್ಟೇ ಲಾಜಿಕಲ್ ಆಗಿ ಯಾಕೆ ಬೇರೆ ಯಾವ ನೆಹರುವಾದಿಗಳಾಗ್ಲಿ ಗಾಂಧಿವಾದಿಗಳಾಗ್ಲಿ ಇದಕ್ಕೆ ಕೌಂಟರ್ ಮಾಡಿ ಇನ್ನೊಂದು ಗ್ರಂಥವನ್ನು ಬರೀಲಿಲ್ಲ? ಆರ್ ದೇ ನಾಟ್ ಎಂಟೈಟಲ್ಡ್ ಟು ಅಪೋಸ್ ಬೈ ರೈಟಿಂಗ್ ಎ ಬುಕ್ ಅಗೇನ್ಸ್ಟ್ ದಿಸ್ ಆರ್ಗ್ಯುಮೆಂಟ್ ಪ್ರಪೋಸ್ಡ್ ಬೈ ಪಂಡಿತ್ ನಾಥುರಾಮ್ ಗೋಡ್ಸೆ? ಅದನ್ನ ಮಾಡದೆ ಪುಸ್ತಕ ಬ್ಯಾನ್ ಮಾಡೋದು ಯಾವ ಕಲ್ಚರು? ಪುಸ್ತಕ ಬಿಡುಗಡೆ ಮಾಡೋದು ಯಾವ ಕಲ್ಚರು? ಪುಸ್ತಕ ಬಿಡುಗಡೆ ಮಾಡೋದು ಭಾರತೀಯ ಸಂಸ್ಕೃತಿ. ಪುಸ್ತಕ ಬ್ಯಾನ್ ಮಾಡೋದು ಯಾವ ಸಂಸ್ಕೃತಿ ಅಂತ ನಮ್ಗೆಲ್ಲ ಗೊತ್ತಿದೆ. ಒಂದೇ ಮಾತ್ರ. ನಮಸ್ಕಾರ.